ಎಲ್ಲ ಓಕೆ ತಾನೆ? ಓಕೆ ಸರ್. ತಮ್ಮ, ಅರೆ ಏನ್ ಬಾಯ್ ಬೆಳಗ್ಗೆ ಬೆಳಗ್ಗೆ? ನೀನ್ ಹತ್ರ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಊರಿಗೆ ಹೋಗೋದಕ್ಕೆ ನನ್ನ ಹತ್ರ ಹೇಳ್ಬಿಟ್ಟು ಹೋಗೋಂಥ ಅವಶ್ಯಕತೆ ಏನಿದೆ ಬಾಯ್? ಅದು ಹಾಗಲ್ಲ ಕಣೋ. ನಿನ್ ದೊಡ್ಡ ಮನ್ಸಿಂದ ನಾನು ಹೊರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಗೌರವದಿಂದ ಈಗ ಊರಿಗೆ ಹೋಗ್ತಾ ಇದ್ದೀನಿ. ಎಲ್ಲ ಸಾಲನೂ ತೀರಿಸ್ದೆ, ಒಂದು ಸಣ್ಣ ಮನೆನೂ ಕಟ್ಟಿದೆ. ಮುಂದಿನ ವಾರ ಆ ಬಾಡಿಗೆ ಮನೇನ ಖಾಲಿ ಮಾಡಿ ನಮ್ಮಮ್ಮನ ಕರ್ಕೊಂಡು ಹೊಸ ಮನೆಗೆ ಹೋಗ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಅಪ್ಪ, ನಿನಗೆ ತುಂಬ ತುಂಬ ಥ್ಯಾಂಕ್ಸ್ ಅಪ್ಪ. ಎಲ್ಲ ದೇವರ ಆಶೀರ್ವಾದ, ಇದ್ರಲ್ಲಿ ನಂದೇನಿದೆ? ನಾನು ದೇವ್ರನ್ನಂತೂ ನೇರವಾಗಿ ನೋಡಿಲ್ಲಪ್ಪ, ಆದರೆ ನಮ್ಮನ್ನು ಸೃಷ್ಟಿ ಮಾಡಿದವನು ನಮ್ಮ ಸುತ್ತಾನೇ ಇದ್ದಾನೆ, ಮನುಷ್ಯನ ರೂಪದಲ್ಲಿದ್ದಾನೆ. ಆ ರೀತಿ ನನ್ನ ಕಣ್ಮುಂದೆ ಬಂದಿರೋ ದೇವರು ನೀನೇ ಕಣಪ್ಪ. ಅವತ್ತು ನೀನು ನನಗೆ ಕೊಟ್ಟಿದ್ದು ಬರೀ ಕೆಲಸ ಮಾತ್ರ ಅಲ್ಲ, ಹೊಸ ಜೀವನನೇ ಕೊಟ್ಟೆ. ನಿನ್ನನ್ನು ಯಾವತ್ತೂ ನನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ನಾನಿನ್ ಬರ್ತೀನಿ. ಸರಿ. ಏನು ಅವ್ರು ಬರ್ಲಿಲ್ವಾ? ಎಷ್ಟು ಗಂಟೆಗೆ ಇನಾಗ್ರೇಷನ್? 10:30ಗೆ. ಈಗ ಟೈಮ್ ಎಷ್ಟು? 7:30. ಈಗಲೇ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಕೂಡಿಸ್ಬೇಕಾ? ಬೇಡ. ಅಲ್ಲ, ಅವರು ಟೈಮ್ ಸರಿಗೆ ಬಂದ್ಬಿಡ್ತಾರಾ? ಸಿನಿಮಾದವ್ರಲ್ವಾ, ಯಾರಿಗೆ ಗೊತ್ತು. ಅದು ಗೆಸ್ಟ್ಗಳೆಲ್ಲ ತುಂಬ ಜನ ಬಂದಿದ್ದಾರೆ, ಅವರೆಲ್ಲ ತುಂಬ ಬ್ಯುಸಿ ಇರೋಂಥವ್ರು. ನಿನ್ನೆ ಊರಿಂದ ಬಂದು ಅಡುಗೆ ಮಾಡೋರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಯ್ತಾ? ಇಲ್ಲ, ಸದ್ಯಕ್ಕೆ ನನ್ನ ಜೊತೆ ಇರಲಿ, ಒಂದು 2-3 ದಿನದಲ್ಲೇ ರೆಡಿ ಮಾಡಿಬಿಡ್ತೀನಿ. ಹಾಗಾದರೆ ಆ ವಿಷಯ ಮಾತ್ರ ನೀವು ಗಮನಿಸ್ಕೊಂಡ್ರೆ ಸಾಕು. ಏಯ್, ಬೇಗ ಬೇಗ ಮಾಡ್ರಲ್ಲ. ಗೆಸ್ಟ್ ಎಲ್ಲ ಬಂದ ತಕ್ಷಣ ಅವ್ರಿಗೆ ಕೂಲ್ ಡ್ರಿಂಕ್ಸ್ ಕೊಟ್ಬಿಡಿ. 10:00ಗೆ ಇನಾಗ್ರೇಷನ್, ಅದಾದ್ಮೇಲೆ ಮೀಟಿಂಗ್, ಮ್ಯಾಟ್ರ್ ಆಫ್ ಹಾಫ್ ಅನ್ ಅವರ್. 12 ಗಂಟೆಗೆಲ್ಲ ಎಲೆ ಹಾಕ್ಬಿಡಿ. ನಮ್ಮ ಲಿಸ್ಟಲ್ಲಿರೋ ಗೆಸ್ಟ್ಗಳಿಗೆ ಮಾತ್ರ ಸ್ಪೆಷಲ್ ಟೇಬಲ್. ಆಮೇಲೆ ಫೋಟೋ ಹಿಡಿಯೋದಕ್ಕೆ ಯಾರು ಹತ್ರ ಬರೋದು ಬೇಡ. ಇಲ್ಲಿ ನೋಡಿ, ನಿಮ್ಮನ್ನು ಸೇರಿಸೇ ಹೇಳ್ತಿರೋದು. ಅದಕ್ಕೆಲ್ಲ ಇನ್ನೂ ತುಂಬ ಟೈಮ್ ಇದೆ. ಮಿಕ್ಕಿದ್ದೆಲ್ಲ ನನ್ನ ಫ್ರೆಂಡ್ ಹೇಳ್ತಾನೆ. ಸರಿ. ಇಲ್ಲ, ಅದು ನಾನು ಬರಲ್ಲ. ನೀವಿಲ್ಲೇ ಇರಿ, ಎಲ್ಲರೂ ಗೋಳೈಕೊಳ್ಳೋಕೆ ಯಾರಾದ್ರೂ ಇರಬೇಕಲ್ಲ. ನಾನು ಗುಣನೇ ಬದಲಾಯಿಸ್ಬಿಡ್ತೀಯ ಅನ್ಸುತ್ತೆ ನೀನು. ನಾರಾಯಣ, ಹೇಯ್, ಎಷ್ಟೊತ್ತು ಅಂತ ಬಚ್ಚಿಟ್ಕೋತೀಯ? ಮರ್ಯಾದೆಯಿಂದ ಬಾಗ್ಲು ತೆಗಿ. ಇಲ್ಲಿ ನೋಡು, ನಾನು ನಿಂತರ ಕೊಳ್ಳೆ ಹೊಡೆದು ಸಂಪಾದನೆ ಮಾಡಿಲ್ಲ ಕಣೋ. ಮನೆಗೂ ಕಳಿಸ್ದೆ, ಉಪವಾಸ ಇದ್ದು ಸ್ವಲ್ಪನೇ ಹಣನ ಸೇರಿಸಿಟ್ಟು ನಿನ್ನ ಹತ್ರ ಕೊಟ್ಟಿದ್ದೀನಿ ಕಣೋ. ಇವಾಗ ನನಗೆ ವೀಸಾನೂ ಇಲ್ಲ, ಕೆಲ್ಸನೂ ಇಲ್ಲ. ಏಯ್, ನನ್ನ ಪಾಸ್ಪೋರ್ಟ್ನು ನಿನ್ನ ಹತ್ರನೇ ಕಣೋ ಇಟ್ಕೊಂಡಿದ್ಯೋ. ನನ್ನ ಹತ್ರ ಇದನ್ನೆಲ್ಲ ಇಟ್ಕೋಬೇಡ. ನಾನು ಬೇರೆ ದೇಶ ಅಂತ ನೋಡಲ್ಲ. ಏಯ್, ಬಾಗ್ಲು ತೆಗಿಯೋ, ನಿನ್ನ ಬಿಡೋದಿಲ್ಲ. ಬಾಗ್ಲು ತೆಗಿಯೋಲ್ಲ. ತೆಗಿಯೋ ಬಾಗ್ಲು. ಬನ್ನಿ ಸರ್. ಬನ್ನಿ ಸರ್, ನೀವು ಬನ್ನಿ ಸರ್. ಓಕೆ 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 ಸರ್. ಎಷ್ಟೊತ್ತಿಗೆ ಫಂಕ್ಷನ್? 10:00ಗೆ. ಹಾಗಾದ್ರೆ ಇನ್ನೂ ತುಂಬ ಟೈಮ್ ಇದೆ. ನಾನು ಮೊದಲು ಹೋಟೆಲ್ಗೆ ಹೋಗಬೇಕು, ರಿಫ್ರೆಶ್ ಆಗಬೇಕು. ಓಕೆ ಓಕೆ, 2 ಗಂಟೆಗೆ ಬಂದ್ಬಿಡ್ತೀನಿ. ಓಕೆ ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಟೋಟಲಿ ಒಳಗಡೆ 80 ಜನ ಕುತ್ಕೋಬಹುದು. ಬೇಕು ಅಂದ್ರೆ ಹೊರಗಡೆನೂ ಅರೇಂಜ್ ಮಾಡ್ಬೋದು. ಇಲ್ಲಿ ಹೊರಗಡೆನಾ? ಹಾ, ಇಲ್ಲಿ ಲೈವ್ ದೋಸಾ ಕಾರ್ನರ್ ಇದೆ. ಇದೆ ಮೆನು ಕಾರ್ಡ್. ಮಲ್ಟಿ ಕ್ಯೂಸಿನ್, ಇಂಡಿಯನ್ ಇದೆ, ವೆಸ್ಟರ್ನ್ ಇದೆ, ಎಲ್ಲಾನು ಇದೆ. ಓಕೆ, ವೆಲ್ ಡನ್, ವೆರಿ ಗುಡ್. ಬಾ, ಹಾಗೆ ಒಂದು ಒಳ್ಳೆ ದೋಸೆ ಹಾಕೋಣವಾ? ಹಾಕ್ಬೋದು. ಬನ್ನಿ. ಸ್ನೇಹಿತರೆ, ರಸಂ ರೆಸ್ಟೋರೆಂಟ್ ಗ್ರೂಪ್ನ ಸಕಲವೂ ಆದ ಬಾಲಶಂಕರ್ ಬರೆದಿರುವಂತಹ ನೆಲಭಂಗ ಎನ್ನುವ ಪುಸ್ತಕವನ್ನ, ಕ್ಷಮಿಸಬೇಕು, ನಳಪಾಕ ಎನ್ನುವ ಪುಸ್ತಕ ಬಿಡುಗಡೆಯ ಸಮಾರಂಭದಲ್ಲಿ ಶ್ರೀಮಾನ್ RC ಮೆನನ್ ರವರು ಮತ್ತು ನಮ್ಮ ಸಂಸ್ಥೆಗೆ ಹತ್ತಿರವಾದಂತಹ ಸ್ನೇಹಿತರು
ಮತ್ತು ಎಲ್ಲರ ಮನಸ್ಸಲ್ಲೂ ನೆಲೆಸಿರುವಂತಹ ನಮ್ಮ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರು ಪುಸ್ತಕ ಬಿಡುಗಡೆ ಮಾಡ್ತಾರೆ. ಬನ್ನಿ ಸರ್, ಬನ್ನಿ ಸರ್, ತಗೊಳ್ಳಿ. ಏಯ್, ನೆಲ ಬಂಗಾನ ನಳ ಪಾಕನ ಅಂತ ಗೋವಿಂದ್ ಅವ್ರಿಗೆ ಸ್ವಲ್ಪ ಡೌಟ್ ಬಂತು. ಜಾಸ್ತಿ ಓದ್ದವ್ರಿಗೆಲ್ಲ ಇದೊಂದು ಸಮಸ್ಯೆ ಅಲ್ವಾ? ಇಲ್ಲ ಸರ್. ನೀವು ಕೂತ್ಕೊಳ್ಳಿ. ನಳ ಅನ್ನೋರು ಪುರಾಣ ಕಥೆಗಳಲ್ಲಿ ಒಳ್ಳೆ ಹೆಸರು ತಗೊಂಡವರಲ್ಲಿ ಒಬ್ರು. ಆ ನಳಾಲ್ನವರ ಒಂದು ಭಾಗನೇ ನಳಪಾಕ. ಆದ್ದರಿಂದ ಅಡುಗೆ ವಿಷಯಗಳ ಎಲ್ಲ ವಿವರಗಳನ್ನು ಒಳಗೊಂಡಂತ ಒಂದು ಪುಸ್ತಕದ ಹೆಸರು ನಳಪಾಕ. ತುಂಬಾ ಒಳ್ಳೆ ಹೆಸರನ್ನು ಇಟ್ಟಿದ್ದೀರಾ. ಈ ಪುಸ್ತಕದ ಬಗ್ಗೆ ಎಲ್ಲ ಭಾಷೆಗಳಲ್ಲೂ ಅನುವಾದ ಮಾಡಿ ಎಲ್ರಿಗೂ ಉಪಯೋಗಕ್ಕೆ ಬರಲಿ ಅಂತ ನಮ್ಮ ಬಾಲುಗೆ ನಾನು ಹೇಳಿದ್ದೀನಿ. ನಮ್ಮ ದೇಶದ ಅಡುಗೆಯ ರುಚಿಯ ರಹಸ್ಯವು ಜಗತ್ತಿನ ಎಲ್ಲ ದೇಶಗಳಿಗೂ ಗೊತ್ತಾಗಲಿ ಅಂತ ನಾನು ಅವ್ರಿಗೆ ಹೇಳಿದ್ದು. ಅಡುಗೆ ಮಾಡೋದ್ರಲ್ಲಿ ಸಾಧನೆ ಮಾಡಿ ಹೆಸರು ಮಾಡಿರೋ ಅವರೊಬ್ಬರ ಮಗ. ಯಾವಾಗಲಾದ್ರೂ ಒಂದ್ಸಲ ಅಪ್ಪನ ಜೊತೆ ಎದ್ದು ನೋಡಿಕೊಂಡು ಆಮೇಲೆ ಬಿಟೆಕ್ ಓದಿ ಕೆಲಸ ಹುಡ್ಕೊಂಡು ಹೊರದೇಶಕ್ಕೆ ಹೋದ ಒಬ್ಬ ಬುದ್ಧಿವಂತ ಹುಡುಗ. ಇಷ್ಟರ ಮಟ್ಟಿಗೆ ಬೆಳೆದಂಥ ಕಥೆಯನ್ನ ಬಾಲು ತಮ್ಮ ಪುಸ್ತಕದಲ್ಲಿ ತುಂಬಾ ವಿವರವಾಗಿ ಹೇಳಿದ್ದಾರೆ. ಇದನ್ನ ಅವರು ದೊಡ್ಡ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದಾಗ ನೀವು ತುಂಬಾ ಜನ ಅದನ್ನು ಓದಿರ್ತೀರ. ಆದರೆ ಆ ಪುಸ್ತಕದಲ್ಲಿ ಕೆಲವು ಹೇಳಲಾರದ ವಿಷಯಗಳು ನಮ್ಮ ಸಿನಿಮಾ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಒಂದು ಕಂಟಿನ್ಯೂಟಿ ಇಲ್ಲ. ಅವರು ತುಂಬಾ ಇಷ್ಟಪಡುವಂತ ಕೆಲವು ವ್ಯಕ್ತಿಗಳ ಒಬ್ಬಂಟಿ ಜೀವನಕ್ಕೆ ತೊಂದರೆ ಆಗಬಹುದು ಅಂತ ಅದನ್ನ ಬರ್ದಿಲ್ಲ ಅನ್ಸುತ್ತೆ. ಕಾಲ ಬದಲಾಗ್ತಿದ್ದಾಗೆ ತುಂಬಾ ವಿಷಯಗಳು ಬದಲಾಗ್ತಿದೆ. ಆ ಕಥೆಯಲ್ಲೂ ನಾನು ಸಂಬಂಧಪಟ್ಟಿರೋದಕ್ಕೋಸ್ಕರ ಹೇಳಿದಿರೋ ವಿಷಯನ ನಾನು ಹೇಳ್ತೀನಿ. ಆಗ್ಲೇ ಈ ಕಥೆ ಪೂರ್ತಿ ಆಗೋದು. ಗೋವಿಂದ, ಕೆಲಸ ಮಾಡಿ. ನಡೀಲಿ ನಡೆಯೋ ಕಾರೆಲ್ಲ ಚೆನ್ನಾಗಿ ನಡೀಲಿ. ಅದೆಲ್ಲ ನೀವು ಹೇಳಿದ ಅಂತ ತಿಳ್ಕೊಬೇಕಾ? ಮೊದಲು ದಕ್ಷಿಣೆ ನಿಮಗೆ ಕೊಡಬೇಕು ಅಂತಿದ್ದೆ. ಬೇರೆ ಯಾವ್ದಾರು ಕೆಲಸ ಬರೋದ್ರಲ್ಲಿ ಈ ಕಾರ್ಯ ಮುಗಿಸ್ಬಿಡ್ಬೇಕು. ಕೊಡಮ್ಮ, ನೀವು ಇವಳಿಗೆ ಆಶೀರ್ವಾದ ಮಾಡಬೇಕು. ದೀರ್ಘ ಸುಮಂಗಲಿ ಬಾ. ಸಮಾಧಾನ ಆಯಿತು. ಸಂಬಂಧಿಕರೆಲ್ಲ ಬರೋಕ್ಕೆ ಶುರುವಾದರು. ಆದ್ದರಿಂದ ಮಧ್ಯೆ ಬಂದು ನೋಡ್ತೀನಿ. ಏನಕ್ಕೆ? ಎಲೆ ಹಾಕುವಾಗ ಬಂದು ನೋಡಿದ್ರೆ ಸಾಕು. ಅಲ್ಲಿ ನಡೆಯೋ ಕಾರ್ಯ ಎಲ್ಲ ನಡೀತಾನೆ ಇರುತ್ತೆ. ಸರಿ. ನೋಡಿ ಬಂದ್ಬಿಟ್ರು. ಮದುವೆಗೆ ನಾನೇ ಬರೋಕ್ಕೆ ಹೇಳಿದ್ದು. ನೀವು ಹುಡುಗನಿಗೆ ಅದು ನಿಜ ಹೇಳ್ಬೇಕಂದ್ರೆ ನಾವು ಗಂಡಿನ ಕಡೆಯವರು ಅಲ್ಲ, ಹೆಣ್ಣಿನ ಕಡೆಯವರು ಅಲ್ಲ. ಆದರೆ ಈ ಮದುವೆಗೆ ಬರೋದಕ್ಕೆ ನನಗೊಂದು ಅರ್ಹತೆ ಇದೆ ಅಂತ ಮಾತ್ರ ಹೇಳ್ಬೋದು. ಕಳೆದ 10-12 ವರ್ಷದಿಂದ ಬಿಡದೆ ನಡೆಸ್ಕೊಂಡು ಬರ್ತಿರೋ ಹರಕೆ ಥರ ಇದು. ಅಯ್ಯ ಎಲ್ಲೇ ಬಂದು ಅಡುಗೆ ಮಾಡಿದ್ರು ಸರಿ, ನಾನು ಅಲ್ಲಿರ್ತೀನಿ. ಏನು ಗೋವಿಂದ, ಇವತ್ತು ಎಷ್ಟು ಥರ ಪಾಯಸ? 3 ಗಸಗಸೆ ಬೇಳೆ ಹಾಲು ಪಾಯಸ. ಓಹೋ, ಹಣ್ಣು ಪಾಯಸನೂ ಮಾಡ್ಬೋದಾಗಿತ್ತು. ಅದಕ್ಕೇನಂತೆ, 500 ಮನ್ಸು ಮಾಡಿದ್ರೆ ಮಾಡೇ ಬಿಡೋಣ. ಇದ್ರ ಮೇಲೆ ಏನು ಮಾಡೋದು ಬೇಡ. ಬಾಳೆಹಣ್ಣು ಪಾಯಸನ ಮುಂದೆ ಮಾಡೋಣ. ನಾ ಸುಮ್ಮನೆ ಹೇಳಿದೆ, ಏನೋ ಆಸೆ ಆಯಿತು. ನಿಮ್ಮ ಸ್ವಂತ ಊರು ಯಾವುದು? ಹೊಸಕೋಟೆಯಿಂದ ಬರ್ತಾ ಇದ್ದೀನಿ. ಅಯ್ಯ, ನಿಮಗೆ ಈ ಹೊಸ ಮುಖಗಳನ್ನ ಪರಿಚಯ ಮಾಡಿಸ್ಲಿಲ್ಲ. ಇವರು ಅಜಿತ್ ಕುಮಾರ್, ನಮ್ಮ ವಟಾರದಲ್ಲಿ ಎಲ್ರಿಗೂ ಬೇಕಾಗಿರೋ ಒಬ್ಬ ಅಡುಗೆ ಭಟ್ರು. ಇನ್ನು ಅಡುಗೆ ಕೆಲಸದಲ್ಲಿ ಏನೇನು ವಿದ್ಯೆ ಕಲಿಬೋದು ಅಂತ ನನ್ನ ಜೊತೆ ಕರ್ಕೊಂಬಂದಿದ್ದೀನಿ. ಇವರು ಉಸ್ಮಾನ್. ಬಿರಿಯಾನಿನೇ ಪ್ರಪಂಚದಲ್ಲಿ ಅತಿ ರುಚಿಯಾದ ಉತ್ತಮವಾದ ಊಟ ಅಂತ ತಿಳ್ಕೊಂಡಿದ್ದಾರೆ. ನಾಳೆ ಇಲ್ಲಿ ಊಟ ಮಾಡಿ ರುಚಿಯಲ್ಲಿ ಏನಾದರೂ ವ್ಯತ್ಯಾಸ ಇದೆಯಂತ ತಿಳ್ಕೊಬೋದಲ್ವಾ? ನೀವು ಎಲ್ಲಿ ಉಳ್ಕೊಂಡಿದ್ದೀರಾ? ಲಾಡ್ಜಲ್ಲಿ ರೂಮ್ ಮಾಡಿದ್ದೀವಿ. ಟ್ರಾವೆಲ್ ಖರ್ಚು, ಉಳ್ಕೊಂಡಿರೋ ಖರ್ಚು ಸ್ವಲ್ಪ ಜಾಸ್ತಿನೇ ಇದೆ.
ಆದ್ರೂ ಇವ್ರ ಕೈಯಾರ ಮಾಡಿರೋ ಅಡಿಗೆ ಊಟ ಮಾಡಕ್ಕೆ ಪುಣ್ಯ ಮಾಡಿರ್ಬೇಕಲ್ವೇ? ನಮ್ಮ ಮನೆ ಇಲ್ಲಿ ಪಕ್ಕದಲ್ಲಿದೆ, ನೀವೆಲ್ಲರೂ ಅಲ್ಲಿಗೆ ಬನ್ನಿ. ಬರ್ತೀನಿ. ಸರಿ, ಸರಿ. ಹೋಗಿ ಕೂತ್ಕೊಳ್ಳಿ. ನಾವು ಹಾಗೆ ಸೀದಾ ಇಲ್ಲಿ ಬಂದ್ಬಿಟ್ವಿ. ಅದರಿಂದ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಇಲ್ಲಿ ಬರ್ತೀವಿ. ಸರಿ, ಹಾಗೆ ಆಗಲಿ. ಆಯ್ತು. ಅದು ನಾಳೆ ತಾನೇ ಸಂಭ್ರಮ, ಇವತ್ತೇ ಕೈ ನೀಟ್ಕೊಂಡು ಬರುವಂತ ಅವಶ್ಯಕತೆ ಏನಿತ್ತು? ಅದು ಊಟ ಬಡಿಸೋದು ಒಂದು ಟೈಮ್ ಪಾಸ್ ಅಂತ ಅವ್ನು ತಿಳ್ಕೊಂಡಿದ್ದಾನೆ. ಅದಕ್ಕೆ ಮೊದಲೇ ಬಂದರೆ ಅದರ ಅನುಭವ ಆಗುತ್ತೆ, ಅದಾದಮೇಲೆ ಅವರಿಗೆ ಎಲ್ಲ ಗೊತ್ತಾಗತ್ತೆ ಅಂತ ಅವ್ನು ಹೇಳ್ತಿದ್ದಾನೆ. ಬರಲಿ ಬಿಡು, ಅಲ್ಲೆಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಹೊಗೆ ವಾಸನೆ ತಗೊಂತ ಇರ್ತಾರೆ. ಅದಲ್ಲ, ಜೊತೆಯಲ್ಲಿ ಬಂದವನು ಭಟ್ಟ ಅಂತ ಹೇಳ್ತಿದ್ದಾರೆ. ಅವರು ನಿಮ್ಮ ವಿದ್ಯೆನೆಲ್ಲ ಕಲ್ತ್ಕೊಂಡು ನಿಮ್ಗೆ ಕಾಗಿ ಹಾಕ್ಸ್ಬಿಟ್ರೆ ಏನ್ ಮಾಡ್ತೀರಾ? ಆಹಾ, ನೀನು ಎಷ್ಟು ವರ್ಷ ನನ್ನ ಜೊತೆ ಕೆಲಸ ಮಾಡಿದೆ ಗೋವಿಂದ? 18. ಇದುವರೆಗೂ ಯಾವ್ದಾದ್ರು ಟ್ರಿಕ್ಸ್ನ ನೀನು ಕಲ್ತಿದ್ಯಾ? 6 ದಿನದೊಳಗೆ ಇದನ್ನೆಲ್ಲ ಕಲಿಯೋಕ್ಕಾಗತ್ತಾ ಗೋವಿಂದ? ನಾನು ನಿಂಗಲ್ಲಿ ಏನು ಕೆಲಸ ಕೊಟ್ಟಿದ್ದೆ? ಅದು ಅಕ್ಕಿ ತೊಳಿ ಕೇಳಿದ್ರಿ? ತೊಳಿ ಹೋಗು. ಈಗಲೇ ತೊಳಿತೀನಿ. ಹಲೋ, ಇದ್ದಾರೆ. ಈಗಲೇ ಕೊಟ್ಟೆ, ತಗೊಳ್ಳಿ. ಮನೆಯಿಂದ ಫೋನ್ ಮಾಡಿದ್ದಾರೆ. ಮನೆಯಿಂದನಾ? ಹಲೋ, ಏನೋ, ಯಾವಾಗ? ಏನು ಇದಕ್ಕಿದ್ದಾಗ ಈಗ ಹೇಳ್ತೀಯಾ? ಅಯ್ಯಯ್ಯೋ, ಏನು ನಿಜವಾಗ್ಲೂನಾ? ನಾ ಬರ್ತೀನಿ, ಈಗಲೇ ಬರ್ತೀನಿ. ದಾಮು, ಗಾಡಿ ಎತ್ತು, ನಾನು ಮನೆಗೆ ಹೋಗಿ ಬರ್ತೀನಿ. ಅಲ್ಲ, ಏನಾಯ್ತು? ಅದನ್ನೆಲ್ಲ ಬಂದ್ಮೇಲೆ ಹೇಳ್ತೀನಿ. ಏನಣ್ಣ, ಏನಾಯ್ತು? ನನಗೂ ಗೊತ್ತಿಲ್ಲ. ಅಬ್ಬಾ ದೇವ್ರೆ, ಏನೋ ಅಪಶಕನ ನಡೆದಿದೆ ಅನ್ಸುತ್ತೆ. ಅಯ್ಯಯ್ಯೋ. ಇಲ್ಲಿದ್ದಾರೆ ಒಳಗೆ. ಇದನ್ನ ಬೇರೆ ಯಾರಿಗಾದ್ರೂ ಹೇಳಿದ್ಯಾ? ಇಲ್ಲ ರೀ. ಅಲ್ಲ, ನೀನು ಸರಿಯಾಗಿ ನೋಡಿದ್ಯಲ್ಲ? ಅರೆ, ಅವರೇ ರೀ. ಅಲ್ಲ, ಈ ಮಿಮಿಕ್ರಿ ಮಾಡೋರೆಲ್ಲ ಅವ್ರ ತರನೇ ಇರ್ತಾರೆ, ಅದಕ್ಕೆ ನಾನು ಕೇಳಿದೆ. ನಂಗೆಲ್ಲ ಗೊತ್ತು, ನೀವು ಬನ್ನಿ ನೋಡೋಣ. ನಮಸ್ಕಾರ. 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 ನನಗಿದು ನಂಬೋದಕ್ಕೆ ಆಗ್ತಿಲ್ಲ. ಯಾವ ಅನುಮಾನನೂ ಬೇಡ. ಆಶ್ಚರ್ಯ, ಬೇರೆ ಏನು ಹೇಳೋದಕ್ಕೆ ಶಬ್ದಗಳೇ ಇಲ್ಲ. ದಾಡಿ ಎಲ್ಲ ಬಿಟ್ಟಿದ್ದೀರಾ? ದೇವಸ್ಥಾನಕ್ಕೆ ಏನಾದ್ರು ಹೋಗ್ತಿದ್ದೀರಾ? ಇಲ್ಲ, ಒಂದು ಫಿಲ್ಮ್ಗೋಸ್ಕರ ಬಿಟ್ಟಿದ್ದೀನಿ. ನಾನು ಎಷ್ಟೋ ಸ್ಟಾರ್ಗಳನ್ನ ನೋಡಿದ್ದೀನಿ ದೇವಸ್ಥಾನದಲ್ಲಿ, ಮದುವೆಗಳಲ್ಲಿ, ಕೆಲವರಿಗೆ ನೇರವಾಗಿ ಭೇಟಿಯಾಗಿದ್ದೀನಿ. ಆದರೆ ನಾನು ಭೇಟಿಯಾಗಬೇಕು ಅಂತ ಆಸೆ ಪಟ್ಟ ವ್ಯಕ್ತಿ ಅಂದರೆ ಅದು ನೀವೇನೆ. ಆದರೆ ನೀವು ಗುರುವಾಯೂರಪ್ಪನ ಥರನೇ, ನೋಡೋದಕ್ಕೆ ಸಿಗೋದಿಲ್ಲ, ಹಾಗೆ ಹೊರಟೋಗ್ತೀರಾ. ಆದರೆ ಈಗ ಪ್ರತ್ಯಕ್ಷ ಆದ್ರಿ. ಬನ್ನಿ, ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ಇವರು ಇದಕ್ಕೂ ಮುಂಚೆ ನಾವು ಭೇಟಿಯಾಗಿರ್ಲಿಲ್ಲ. ಇವ್ರ ಹೆಸರು ವಿಕ್ಕಿ ಮೆನನ್, ಹೊರದೇಶದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಹಾಗಾ? ನಾವಿಬ್ರು ಪಕ್ಕಪಕ್ಕದ ಮನೇಲೇ ಇದ್ದೀವಿ. ನಿಮ್ಮೂರ್ ಕೋಟೇಶ್ವರ ತಾನೆ? ನಮ್ಮೂರ್ ಹತ್ರನೇ. ಇದೆಲ್ಲ ನಂಗೆ ಚೆನ್ನಾಗಿ ಗೊತ್ತು. ಬರೀ ಪಕ್ಕದ ಮನೆಯವ್ರು ಮಾತ್ರ ಅಲ್ಲ, ಸಂಬಂಧಿಕರ ತರನೇ ಇದೀವಿ. ಹಾಗಾ? ಮರ್ತೇ ಹೋಯ್ತು. ಕುಡಿಯೋದಕ್ಕೇನಾದ್ರು ಕೊಟ್ಟಿದ್ಯಾ ಇವ್ರಿಗೆ? ಇನ್ನೂ ಇಲ್ಲ ರೀ. ಇವರು ನನ್ನ ಮಗನ ಅಮ್ಮ. ಅಡಿಗೆ ಮನೆಯಿಂದ ಈಚೆಗೆ ಬರೋದೇ ಇಲ್ಲ, ಇವತ್ತೇ ಇಷ್ಟ ಆಚೆ ಬಂದಿರೋದು. ಕುಡಿಯೋದಕ್ಕೆ ಅಂತ ಗೊತ್ತೀರಾ? ನಿಮ್ಮಿಷ್ಟ, ಯಾವ್ದಾದ್ರೂ ಪರವಾಗಿಲ್ಲ. ಹಾಗಾದ್ರೆ ನೀನೇ ಏನಾದ್ರೂ ಕುಡಿಯೋಕೆ ತಗೊಂಬ. ನೀವು ತುಂಬಾ ಬ್ಯುಸಿ ಅನ್ಸುತ್ತೆ. ನೀವಿವಾಗ ಬ್ಯುಸಿ ಆಗಿದ್ದೀರಾ ಹೇಳಿ? ನಾನು ಅಷ್ಟೇನು ಬ್ಯುಸಿ ಇಲ್ಲ. ಅಲ್ಲಿ ಒಂದು ಮದುವೆ ಕಾರ್ಯ ನಡೀತಾ ಇತ್ತು, ನಮ್ಮ ಹುಡುಗರು ನೋಡ್ಕೋತಾರೆ ಬಿಡಿ. ಮುಖ್ಯವಾದ ವಿಷಯನ ಕೇಳೋದಕ್ಕೆ ಮರ್ತೆ. ನಳ ನಾರ್ದನ ಹತ್ರ ಕೇಳ್ದಂಗಾಯ್ತು. ಏನಕ್ಕೆ ಬಂದಿದ್ದೀರಾ? ನಾನು ನಿಮಗೆ ಏನು ಸಹಾಯ ಮಾಡ್ಬೋದು? ಹೀಗೆ ಹೇಳ್ತೀವಿ ಅಂತ ಏನು ಅನ್ಕೋಬೇಡಿ, ನಾವು ನಿಮ್ಮನ್ನು ನೋಡೋದಕ್ಕೋಸ್ಕರ ತುಂಬಾ ದಿನದಿಂದ ಕಾಯ್ತಾ ಇದ್ದೀವಿ. ಅಯ್ಯೋ ದೇವ್ರೆ. ಇಲ್ಲಿ ಮೆನನ್ ಸರ್ ಚಿತ್ರದುರ್ಗದಲ್ಲಿ ಶೂಟಿಂಗ್ ಲೊಕೇಶನ್ಗೆ ಬಂದಿದ್ರು. ಅವ್ರು ಇಲ್ಲಿಗೆ ಬರಬೇಕು ಅಂದ್ರು, ಜೊತೆಲಿ ನಾನು ಬಂದ್ಬಿಟ್ಟೆ. ಎಲ್ಲದು ದೇವ್ರ ಇಚ್ಛೆ. ಏನೇನು ನಡಿಬೇಕು ಅದು ನಡೆದೇ ನಡೆಯತ್ತಲ್ವಾ? ನೀವೀಗ ನನ್ನನ್ನು ಭೇಟಿ ಆಗೋದಕ್ಕೆ ಏನಕ್ಕೆ ಬಂದ್ರಿ ಅದನ್ನು ಹೇಳಿದರೆ? ನನ್ನ ಮಗಳು ಮದುವೆ ಇಟ್ಕೊಂಡಿದ್ದೀನಿ. ಆ ದಿನ ನೀವು ರುಚಿಯಾಗಿ ಅಡುಗೆ ಮಾಡಿ ಮಗುಗೆ ಆಶೀರ್ವಾದ ಮಾಡಬೇಕು.
ಧಾರಾಳವಾಗಿ. ಯಾವಾಗ ಮದುವೆ? ಆ ಬುಕ್ಕನ್ನು ಸ್ವಲ್ಪ ತಗೊಂಬರ್ತೀಯಾ? ಮಗ ಎಲ್ಲ ಕಂಪ್ಯೂಟರ್ಲ್ಲಿ ಹಾಕಿರ್ತಾನೆ, ಆದ್ರೆ ಅದನ್ನ ಓಪನ್ ಮಾಡಕ್ಕೆ ಅವನೇ ಬರಬೇಕು. ಆದ್ರೆ ನನಗೆ ಹಳೆ ಅಭ್ಯಾಸ ಬರ್ದಿಟ್ಕೊಳ್ಳೋದು. ಯಾವಾಗ ಮದುವೆ? ಅಕ್ಟೋಬರ್ 15. ಅಕ್ಟೋಬರ್ 15. ಆಗಸ್ಟು, ಸೆಪ್ಟೆಂಬರ್, ಆ ತಿಂಗಳಲ್ಲಿ ಯಾವುದು ಮುಹೂರ್ತ ಇಲ್ವಲ್ಲ? ಅದು ಮದುವೆ ಇಲ್ಲಿ ನಡೆಯಲ್ಲ, ದೋಹಾದಲ್ಲಿ. ಅವರ ಸಂಬಂಧಿಕರೆಲ್ಲ ಅಲ್ಲೇ ಇರೋದು. ಅದಕ್ಕೆ ಹುಡುಗನ ತಂದೆ ಇಷ್ಟು ದೂರ ಪ್ರಯಾಣ ಮಾಡಿ ಬರೋಕ್ಕಾಗಲ್ಲ, ಅದಕ್ಕೆ ದೋಹಾದಲ್ಲಿ ಮದುವೆ ಇಟ್ಕೊಂಡಿದೀವಿ. ಅಂದ್ರೆ ಮದುವೆ ದೋಹಾದಲ್ಲಿ, ರಿಸೆಪ್ಷನ್ ಇಲ್ಲಿ ಇಟ್ಕೊಂಡಿದ್ದೀರಾ? ಇಲ್ಲ, ಎರಡೂ ಅಲ್ಲೇ ನಡೆಯುತ್ತೆ. ಅಂದ್ರೆ ಊಟ ಇಲ್ಲಿ ತಯಾರು ಮಾಡಿ ಅಲ್ಲಿ ಕಳಿಸ್ಬೇಕಾ? ಇಲ್ಲ, ಅದೇನಂದ್ರೆ ನೀವು ದೋಹಾಕ್ ಬರ್ಬೇಕು, ಒಂದ್ 3 ದಿವಸ ಅಷ್ಟೇ. ನಮ್ಮ ಮಣ್ಣಿನ ರುಚಿ ಅವ್ರಗಳಿಗೂ ಗೊತ್ತಾಗ್ಲಿ ಅನ್ನೋದು ಅವ್ರದೊಂದು ಬಯಕೆ ಅಷ್ಟೇ. ದಯವಿಟ್ಟು ಆಗಲ್ಲ ಅಂತ ಹೇಳ್ಬೇಡಿ, ಅದಕ್ಕೆ ಫೋನ್ ಮಾಡದೆ ನೇರವಾಗಿ ಬಂದಿದ್ದೀನಿ. ಅಲ್ಲ, ಇಲ್ಲ, ನಾನು ಇಲ್ಲಿಗೆ ಬಂದಿದ್ದು ನಿಮ್ಮನ್ನು ಬಲವಂತ ಮಾಡೋದಕ್ಕಲ್ಲ. ಅವರ ಆಸೆ ಈಡೇರ್ತು ಅಂದ್ರೆ ನನಗೂ ಒಂದು ಸಂತೋಷ ಆಗತ್ತೆ. ಅದಕ್ಕೆ ಹಲೋ, ಹಾಂ, ಯಾರು? ಈ ಗ್ಯಾಸನ್ನೆಲ್ಲ ನಾನು ಯಾವತ್ತೂ ಬಳಸೇ ಇಲ್ಲ. ಈ ಕಟ್ಗೆನ ಬಳಸೇನೆ ನಾನು ಯಾವಾಗಲೂ ಅಡುಗೆ ಮಾಡೋದು. ಈ ತೆಂಗಿನ ಮರ, ರಬ್ಬರೆಲ್ಲ ಇದೆಲ್ಲ ಸಾಲಲ್ಲ. ಒಳ್ಳೆ ಸೌದೆನೂ ನನಗೆ ಬೇಕು. ಆಮೇಲೆ ತೆಂಗಿನ ಚಿಪ್ಪು, ನಾರು ಇದೆಲ್ಲ ನನಗೆ ಬೇಕಾಗತ್ತೆ. ಆಮೇಲೆ ನೀರು, ಕ್ಲೋರಿನ್ ಹಾಕಿರೋ ನೀರು ನನಗೆ ಬೇಡ. ಶುದ್ಧವಾದ ಬಾವಿ ನೀರು ಬೇಕು. ಇದೆಲ್ಲ ಸಿಗತ್ತಾ ದೋಹಾದಲ್ಲಿ? ಶುದ್ಧವಾದ ನೀರು ಸಿಗುತ್ತೆ. ಈ ಚಿಪ್ಪುಗಳೆಲ್ಲ ಎಲ್ಲಿಂದ ತರಿಸ್ಕೊಳ್ಳೋಣ? ಆಮೇಲೆ ಪಾತ್ರೆಗಳು, ನಾನು ಮಾಡೋ ಅಡುಗೆ ಎಲ್ಲ ತಾಮ್ರದ ಪಾತ್ರೆಯಲ್ಲಿ, ಈ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ನಂಗೆ ಆಗೋದಿಲ್ಲ. ಇಲ್ಲ, ಹಾಗೇನು ಅನ್ಕೋಬೇಡಿ. ಈ ಊರಲ್ಲಿ ಏನು ವ್ಯವಸ್ಥೆ ಇದೆಯೋ ಅದನ್ನೆಲ್ಲ ಅಲ್ಲೂ ಅವ್ರು ರೆಡಿ ಮಾಡ್ತಾರೆ. ಅದಕ್ಕೆಲ್ಲ ಬೇಕಾದಷ್ಟು ಜನಗಳಿದ್ದಾರೆ, ಒಳ್ಳೆ ಮನಸ್ಸಿದೆ, ದುಡ್ಡು ಕಾಸು ಇದೆ, ಇನ್ನೇನು ಬೇಕು? ಒಪ್ದೆ. ಆದರೆ ಈ ಅಡುಗೆ ಮಾಡೋದು, ಬಡಿಸೋದು ಕೂಡ ಒಂದು ಕಲೆ. ಅದರಲ್ಲೂ ಒಂಥರ ಶಿಸ್ತಿರ್ಬೇಕು. ನಿಮ್ಗೆ ಎಷ್ಟು ಜನ ಬೇಕು ಅಂತ ಹೇಳಿ ಎಲ್ಲರನ್ನೂ ರೆಡಿ ಮಾಡ್ಬಿಡ್ತಾರೆ. ಚೆನ್ನಾಗಿ ನಡಿಬೇಕು ಅಷ್ಟೇ. ಒಳ್ಳೆ ರೀತಿಯಲ್ಲಿ ಎಲ್ಲ ನಡೆದ್ರೆ ಸಾಕು. ರುಚಿಯಾದ ಊಟನ ಶುದ್ಧವಾಗಿ ಬಡಿಸಿದಾಗ ಅದನ್ನ ಅನುಭವಿಸಿನೇ ಊಟ ಮಾಡಬೇಕು. ರೇವತಿ ನಕ್ಷತ್ರವಲ್ಲ ನಿಮ್ದು? ನೆನ್ಸ್ಕೊಂಡಿದ್ದೆಲ್ಲ ಸಾಧನೆ ಮಾಡೋದಕ್ಕೆ ಒಂದು ಒಳ್ಳೆ ಗುಣ ಇರುತ್ತೆ ಈ ರಾಶಿಯವರಿಗೆ. ನೋಡಿ, ಇಷ್ಟು ರುಚಿಯಾದ ಪಾಯಸನ ನೀವು ಹೇಗ್ ಮಾಡ್ತೀರಾ ಅದನ್ನ ಮೊದಲು ನನಗೆ ಹೇಳಿ. ಅಡುಗೆ ಮಾಡೋದ್ರಲ್ಲೂ ನಿಮ್ಗೆ ಇಷ್ಟ ಇದೆ ಅಂತ ನನಗೆ ಗೊತ್ತು. ನಿಮ್ದೊಂದು ಸಿನಿಮಾದಲ್ಲಿ ಕೂಡ ನೀವು ಅಡುಗೆ ಭಟ್ರಾಗಿ ಕೆಲಸ ಮಾಡಿದ್ರಲ್ಲ, ಈ ಯಾವ ಸಿನಿಮಾ ಅದು? ಪವಿತ್ರಂ. ಪವಿತ್ರಂ. ಆವಾಗ ವಾರಪತ್ರಿಕೆಲೆಲ್ಲ ನೀವು ಅಡುಗೆ ಮಾಡೋದ್ ಬಗ್ಗೆ ಎಲ್ಲ ಹಾಕಿದ್ರು, ನಾನು ಓದಿದ್ದೆ ಅದನ್ನ, ಚೆನ್ನಾಗಿತ್ತು. ಇವನು ನನ್ನ ಮಗ. ಇವರು ನಿಮ್ ಜೊತೆನೇ ಇದ್ದಾರಾ? ಇಲ್ಲ, B.Tech ಮಾಡಿದ್ದಾನೆ, MBAನೂ ಪಾಸ್ ಮಾಡಿದ್ದಾನೆ. ಬ್ಯಾಂಗ್ಳೂರಲ್ಲಿ ಕೆಲಸಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ದಾನೆ. ಆದ್ರೆ ಈಗ ಸಚಿನ್ ತೆಂಡೂಲ್ಕರ್ ಆಡೋದನ್ನ ಬಿಟ್ಟಿದಾರಲ್ವಾ, ಆ ಜಾಗನ ಭರ್ತಿ ಮಾಡೋದಕ್ಕೆ ಈಗ ಇವನು ಪ್ರಯತ್ನ ಪಡ್ತಾ ಇದ್ದಾನೆ. ಬೇರೆ ಕೆಲಸ ಎಲ್ಲ ಯಾಕೆ, ಅಪ್ಪನ ಕೆಲಸನೇ ಕಲ್ತ್ಕೊಂಡ ಸಾಕು. ಅದೆಲ್ಲ ಆಗೋದಿಲ್ಲ. ಈಗ ಇವರೆಲ್ಲ ನ್ಯೂ ಜನರೇಷನ್ನು. ನಾಟಕ, ಯಕ್ಷಗಾನ, ಸಂಗೀತ, ಅಡುಗೆ ಮಾಡೋದು, ಇದರಲ್ಲಿ ಯಾವುದ್ರಲ್ಲೂ ಇವ್ರಿಗೆ ಇಂಟ್ರೆಸ್ಟೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅದನ್ನೆಲ್ಲ ಇವರು ಬೇರೆ ದೃಷ್ಟಿಯಲ್ಲೇ ನೋಡ್ತಾರೆ. ಚೇಚೆ, ಹಾಗೇನೂ ಇಲ್ಲ. ನೀವು ತಂದೆ ಜೊತೆ ದೋಹಾಗ್ ಬನ್ನಿ, ಅಲ್ಲೇ ಒಳ್ಳೆ ಕೆಲಸನ ಟ್ರೈ ಮಾಡಿದ್ರಾಯ್ತು. ಬರ್ತೀನಿ. ಸರ್, ಫೋಟೋ ತಗೋಬೋದಾ? ಅದೆಲ್ಲ ಏನು ಬೇಡ ನೋಡು. ಪರವಾಗಿಲ್ಲ ಬಿಡಿ, ಇರಿ, ನಾನ್ ತೆಗಿತೀನಿ. ಬೌಲರ, ಬ್ಯಾಟ್ಸ್ಮನ್? ಎರಡೂ ಮಾಡ್ತೀನಿ. ಬ್ಯಾಟಿಂಗ್ ಸ್ವಲ್ಪ ಜಾಸ್ತಿ. ಸರ್, ಹೆಗಲ್ ಮೇಲೆ ಕೈ ಹಾಕೊಂಡು. ಓಕೆ. ನಿಮ್ ಮನಸ್ಸು ಯಾಕೋ ಇಲ್ಲಿದ್ದಂಗಿಲ್ವಲ್ಲ? ನಿಜಾನೇ. ನಾಳೆ ಒಳಗಡೆ ಅವ್ರಿಗೆ ಏನಾದ್ರೂ ಒಂದು ಹೇಳ್ಬೇಕಲ್ವಾ? ಮಗಳು ಫೋನ್ ಮಾಡಿದ್ಲು, ಇಷ್ಟು ದೊಡ್ಡ ವ್ಯಕ್ತಿ ಬಂದ್ ಕರೆದ್ರು ಹೋಗಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ಲು. ನಾನು ಹೋಗೋದಿಲ್ಲ ಅಂತ ಹೇಳಿಲ್ವಲ್ಲ. ಆದ್ರೆ ಮನಸ್ಸಿನೊಳಗಡೆ ಏನೋ ಒಂಥರ ಅನುಮಾನಗಳು. ಅದು ಬೇರೆಯವ್ರಿಗೆ ಗೊತ್ತಾಗಲ್ಲ. ಅದಕ್ಕೆ ಅವರು ಮನ್ಸಿಗೆ ಬಂದಾಗೆಲ್ಲ ಮಾತಾಡ್ಕೋತಾರೆ. ಹೋಗೋದಾ ಬೇಡ್ವಾ, ಈಗ ಅದು ನನ್ನನ್ನು ಕಾಡ್ತಾ ಇಲ್ಲ. ಆದರೆ ಆ ಮದುವೆ ಮುಹೂರ್ತದ ಬಗ್ಗೆ ಕೇಳ್ದಾಗಿಂದ ನನ್ನ ಮನ್ಸಿಗೆ ನೆಮ್ಮದಿ ಇಲ್ಲ. ಈ ಕಡ್ಲಾಚೆ ಇರೋರೆಲ್ಲ ಈ ಜಾತಕದ ಬಗ್ಗೆ ಎಲ್ಲ ಜಾಸ್ತಿ ನಂಬೋದಿಲ್ಲ. ಆದರೆ ಗ್ರಹಗಳು ಇಡೀ ಪ್ರಪಂಚಕ್ಕೆ ಒಂದೇ ತಾನೆ. ಅಕ್ಟೋಬರ್ 15 ಅಂತಂದರೆ ಕನ್ನಿ ಮಾಸ 28ಕ್ಕೆ ಬರುತ್ತೆ. ಆ ದಿನ ಇನ್ನೊಂದು ನಡೆಯುತ್ತೆ. ರಾಹು ಮತ್ತು ಕೇತು ಎದುರು ಬದುರಾಗಿ ಬಂದು ನಿಂತ್ಕೋತಾರೆ. ಶನಿ ದೃಷ್ಟಿ ಕೂಡ ಚೆನ್ನಾಗಿಲ್ಲ. ಜಾತಕದ ಪ್ರಕಾರ ಈ ಮದುವೆ ನಿಂತು ಹೋಗುತ್ತೆ. ನಿಲ್ಲೋದು ನಡೆಯೋದು ನಮ್ ಕೈಲಿಲ್ಲ ರೀ.
ಅದ್ ಹೇಗ್ ನಡಿಬೇಕು ಅನ್ನೋದು ಅವ್ರು ನೋಡ್ಕೋತಾರ ಬಿಡಿ. ನೀವ್ ಅಲ್ಲಿಗೆ ಹೋದ್ರೆ ನಮ್ ಮಗನ್ ಜೀವನಕ್ಕೊಂದ್ ದಾರಿ ಆಗುತ್ತೆ. ಅವನು ಓದಿ ಸುಮ್ನೆ ಕೂತ್ಕೊಂಡಿರೋದು ನನ್ ಮನ್ಸಿಗೆ ಯಾಕೋ ಕಷ್ಟ ಆಗ್ತಿದೆ. ಇದ್ರ ನಡುವೆ ನಾನು ಕೂಡ ಅವನ ಜಾತಕನ ನೋಡಿದೆ. ಅವನ ಜಾತಕದ ಪ್ರಕಾರ ಒಂದೇ ಒಂದು ಕೆಲಸ ಅವ್ನು ಮಾಡ್ತಾನೆ. ಬೇರೆ ಬೇರೆ ಕೆಲಸಗಳಿಗೆ ಅವನು ಯಾವತ್ತೂ ಹೋಗೋದಿಲ್ಲ. ಆ ಕೆಲಸದಲ್ಲಿ ಅವನ್ ರಾಜನ್ ಥರ ಬಾಳ್ತಾನೆ. ಹೊರದೇಶದಲ್ಲಿ ಅವನಿರೋದು ಅಂತ ಹೇಳ್ತಾ ಇದೆ. ಅಮ್ಮ, ನೀನ್ ನನ್ ಮಗನ್ಗೊಂದೊಳ್ಳೆ ದಾರಿ ತೋರಿಸು. ತುಂಬ ಕೆಲಸ ಇದೆ, ಪಾಸ್ಪೋರ್ಟು ಅದು ಇದು ಅಂತ ಎಲ್ಲದಕ್ಕೂ ಓಡಾಡಬೇಕು. ಸಮಯ ಇದೆ. ಈ ತಿಂಗಳು ಮುಗಿದ್ಮೇಲೆ ಮುಂದಿನ ತಿಂಗಳಿಂದ ಮದುವೆಗಳು ಇರಲ್ಲ. ನೀನ್ಯಾಕೆ ಇಷ್ಟು ಲೇಟಾಗಿ ಬಂದೆ? ಅದು ಆಯುರ್ವೇದಿಕ್ ಶಾಪ್ ಹೋಗಿದ್ದೆ. ಈ ಮೆಡಿಸಿನ್ ನಿಮಗೋಸ್ಕರನೇ. ಎರಡನ್ನೂ ಮಿಕ್ಸ್ ಮಾಡಿ ಒಂದು ಬಾಟ್ಲಲ್ಲಿ ಹಾಕಿಡಕ್ಕೆ ಹೇಳಿದ್ರು. ಇದು ನಿಮಗೋಸ್ಕರ ಕಷಾಯ, ಗೊತ್ತಲ್ವಾ? 60 ml ಬಿಸಿ ನೀರಲ್ಲಿ 20 ml ಕಷಾಯನ ಮಿಕ್ಸ್ ಮಾಡಿ ಬೆಳಗ್ಗೆ ಬರೀ ಹೊಟ್ಟೆಲಿ. ಸಾಕು ಸುಮ್ನೆನೋ. ದಿನ ಕುಡಿಯೋ ನನ್ಗೆ ದೊಡ್ಡದಾಗಿ ಹೇಳ್ಕೊಳಕ್ ಬರ್ತಿದ್ದಾನೆ. ದುಬೈಯಿಂದ ಮೆನನ್ ಸರ್ ಫೋನ್ ಮಾಡಿದ್ರು. ರಾತ್ರಿ ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಲವಂತ ಮಾಡೋದು ಬೇಡ ಅಂತ ಹೇಳಿದ್ರು. ಅವ್ರು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಬಿಡ್ತಾರಪ್ಪ. ಕೈ ಕೊಡಮ್ಮ. ಈ ನಿರ್ಧಾರದಿಂದ ಇರೋ ಹೆಣ್ಣಿನ ಶಕ್ತಿ ನೀವೇ ಅಂತ ನನ್ಗೆ ಗೊತ್ತಮ್ಮ. ಹಾಗೇನೆ ಈ ಹೆಣ್ಶಕ್ತಿ ಹತ್ರ ನೀನೇ ಹೇಳ್ಬಿಡು, ನಮ್ ಜೊತೆ ಆ ಹೆಣ್ಶಕ್ತಿ ಬರ್ಬೇಕು ಅಂತ. ಅವ್ರು ಬರ್ಲಿಲ್ಲ ಅಂದ್ರೆ ನಾನು ಎಲ್ಲಿಗೂ ಹೋಗೋದಿಲ್ಲ ಅಂತ. ಹಾಗಾದ್ರೆ ಅಮ್ಮ ಬರಲ್ವಾ? ಸೂಪರ್. ಮತ್ತ್ಯಾಕೆ ಟ್ರಿಪ್ಪು? ನಾವೆಲ್ಲ ಸೇರ್ಕೊಂಡು ಎಂಜಾಯ್ ಮಾಡೋಣ ಅಂತಿದ್ವಿ. ಅದು ಹೊರದೇಶ, ಅಲ್ಲಿ ನಾನ್ ವೆಜ್ ಎಲ್ಲ ತಿಂತಾರೆ, ಟಾಯ್ಲೆಟ್ ಅಲ್ಲಿ ಪೇಪರ್ ಯೂಸ್ ಮಾಡ್ತಾರೆ. ಇದನ್ನೆಲ್ಲ ಆವಾಗ್ಲಿಂದ ಹೇಳ್ತಾ ಇದ್ರು. ಅಮ್ಮ, ಈಗ ಹೊರದೇಶದಲ್ಲಿ ಆ ಥರ ಎಲ್ಲ ಏನೂ ಇಲ್ಲಮ್ಮ. ಇಲ್ಲಿ ಸಿಗೋದು ಎಲ್ಲಾನು ಅಲ್ಲೂ ಸಿಗತ್ತೆ. ಬೆಳಗ್ಗೆ ಎದ್ದು ಬೇಡ್ಕೊಳಕ್ಕೆ ಅಲ್ಲಿ ದೇವಸ್ಥಾನನೂ ಇದೆ. ಹೌದು, ಯಾವ ದೇಶಕ್ಕೆ ಹೋದ್ರೂ ಕೂಡ ನಾವು ಶುದ್ಧವಾಗಿರೋದನ್ನ ನಾವು ನೋಡ್ಕೋಬೇಕು. ಶುದ್ಧ ಅಂತಂದ್ರೆ ಅಗ್ನಿ, ಬೇಡದಿರೋದೆಲ್ಲ ಅಗ್ನಿಯಲ್ಲಿ ಸುಟ್ಟೋಗ್ಬಿಡತ್ತೆ. ಕರೆಕ್ಟ್. ಹಾ. ನಮ್ಮ ಸುತ್ತಮುತ್ತ ಪ್ರದೇಶದಲ್ಲಿ ದೋಹಾಲ್ ಕೆಲಸ ಮಾಡೋ ಸುಮಾರು ಜನ ಇದ್ದಾರೆ. ಅವರು ನೋಡಕ್ಕೆಲ್ಲ ನಮ್ಮ ಅಬ್ದುಲ್ ಬಗ್ಗೆ ಹೇಳ್ತಾನೆ ಇರ್ತೀನಿ. ಅವನ್ ಕೆಲಸ ಹುಡ್ಕೊಂಡು ಹೋಗ್ಲಿಲ್ವೋ ಅಥವಾ ಅವನಿಗೆ ಯಾರು ಕೆಲಸ ಕೊಡ್ತಿಲ್ವೋ ನನಗೊಂದು ಅರ್ಥ ಆಗ್ತಿಲ್ಲ. ಹೋಗಿ ಎಷ್ಟು ವರ್ಷ ಆಯ್ತಮ್ಮ? 9 ವರ್ಷ ಆಯ್ತಪ್ಪ. ಇವನ್ನ ಹೆತ್ತು 1 ತಿಂಗಳು ಮಗುವಾಗಿದ್ದಾಗ ಅವನು ಹೋಗಿದ್ದಪ್ಪ. ಯಾವತ್ತಿದ್ರೂ ಒಂದು ಲೆಟರ್ ಬರುತ್ತಪ್ಪ. ಇಷ್ಟು ವರ್ಷಗಳಲ್ಲಿ ಒಂದು 5-6 ಸಲ ಮಾತ್ರ ಅವನ ಹೆಂಡತಿ ಮೊಬೈಲ್ಗೆ ಫೋನ್ ಮಾಡಿದ್ದಾನೆ. ಯಾರನ್ನಾದ್ರೂ ಏರ್ಪಾಡು ಮಾಡಿ ನೀವೇ ಅವನ್ನ ಕಣ್ಣು ಹಿಡಿದು ಕೊಡ್ಬೇಕು. ನೀವ್ ಹೇಳಿದ್ರೆ ಅವನ್ ಬರ್ತಾನೆ, ಆ ನಂಬಿಕೆ ನನಗಿದೆ. ನನ್ನನ್ನು ಮರೆತ್ರೂ ಪರವಾಗಿಲ್ಲ, ಅವನ ಹೆಂಡತಿನ ಅವನ ಮಗುನ ಮರೀದೇ ಇದ್ರೆ ಅಷ್ಟೇ ಸಾಕು. ಇವಾಗೆಲ್ಲ ಇವನ್ ತಾಯಿನ ಮುಖ ನೋಡಕ್ಕೆ ನನಗೆ ಬೇಜಾರಾಗತ್ತೆ. ಈ ಕವರಲ್ಲೊಂದು ಫೋಟೋ ಇದೆ. ನಾನು ಅವಳು ತುಂಬಾ ವಿಷಯಗಳನ್ನ ಬರ್ತಿದ್ದೀವಿ. ಅವನ್ ಮಗನು ಏನೇನೋ ಚಿತ್ರ ಬಿಡಿಸ್ಕೊಟ್ಟಿದ್ದಾರೆ. ನೀವು ಬೇಜಾರು ಮಾಡ್ಕೊಬಿಡಿ, ಅಲ್ಲಿ ಗೊತ್ತಿರೋರಿದ್ದಾರೆ. ಅವ್ರನ್ನ ಹುಡುಕಿ ಕರ್ಕೊಂಡು ಬರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ತಗೋ. ಅಲ್ಲ, ಇವಾಗ ನನಗೆ ನೆಮ್ಮದಿ ಆಗ್ತಿದೆ. ಅದನ್ನ ಬ್ಯಾಗಲ್ಲಿಡು. ಬಸ್ಸಿಂದ ಇಳಿದು ತುಂಬಾ ದೂರ ನಡ್ಕೊಂಡು ಬಂದಿದ್ದೀರಾ. ಏನಾದ್ರೂ ತಿಂದು ಹೋಗಿವ್ರಂತೆ. ಬಾಪ, ಹೋಗ್ ಮಗು. ಏನ್ ಇಷ್ಟು ದೊಡ್ಡ ಬ್ಯಾಗ್ ತಗೊಂಡ್ಬರ್ತಿದ್ದೀರಾ? ಊಟನವ್ರು ತಗೊಂಡ್ಬಂದ್ರ? ಇದ್ರಲ್ಲಿ ಮಾವಿನಕಾಯಿ ತಂದಿದ್ದೀನಿ. ಹೌದಾ? ಒಳಗಿದಾರ, ಹೋಗಿ. ಹಾ ಸರಿ. ಬಾಲು, ಅಣ್ಣ ನಿನ್ನ ಹತ್ರ ಒಂದ್ ವಿಷಯ ಹೇಳ್ತಾರೆ, ನೀನೇ ಅದನ್ನ ನೆರವೇರಿಸ್ಕೊಡ್ಬೇಕು. ಏನ್ ವಿಷಯ? ಅದ್ ಅವರೇ ಹೇಳ್ತಾರೆ. ಗೋವಿಂದ, ನೀನು ಮತ್ತು ಬಾಲು 1 ವಾರ ಅಲ್ಲಿ ಇರ್ಬೇಕಾಗತ್ತೆ. ಅಲ್ಲಿ ಎಲ್ಲ ವ್ಯವಸ್ಥೆನ ನೋಡ್ಕೋಬೇಕು. ಏನಾದರೂ ಬೇಕು ಅಂತಂದ್ರೆ ನನಗೆ ಫೋನ್ ಮಾಡಬೇಕು. ಲಿಸ್ಟಲ್ಲಿರೋ ತರಕಾರಿಗಳು, ಸಾಮಾನುಗಳು ಏನೇನಿದೆ ಎಲ್ಲ ವ್ಯವಸ್ಥೆ ಮಾಡಿ. ನಾನು 3 ದಿವಸ ಮುಂಚೆ ಅಲ್ಲಿಗೆ ಬರ್ತೀನಿ. ಮಿಕ್ದವರೆಲ್ಲ ಆ ದಿವಸನೇ ಅಲ್ಲಿಗೆ ಬಂದ್ರೆ ಸಾಕು. ನಾನು ಹೇಳಿದೆಲ್ಲ ಅರ್ಥ ಆಯ್ತು ತಾನೆ? ಅರ್ಥ ಆಯ್ತು. ಹಾ, ಆಮೇಲೆ ಏನೋ ಕೇಳಬೇಕು ಅಂತಿದ್ದೆ. ಪ್ಯಾಂಟ್ ಎಲ್ಲ ಹೊಲ್ಸ್ಕೊಂಡ್ಬಿಟ್ಯಾ? ಪ್ಯಾಂಟಾ? ಮತ್ತೆ ನಿನ್ ಪಂಚೆಲ್ಲ ಉಟ್ಕೊಂಬರಕ್ಕಾಗಲ್ಲ. ಫ್ಲೈಟಲ್ಲಿ ಹೋಗ್ಬೇಕು ಅಂದ್ರೆ ಪ್ಯಾಂಟ್ ಕೋಟು ಇರಬೇಕು. ಅಯ್ಯಯ್ಯೋ, ಬಾಲು ಅದನ್ನೆಲ್ಲ ಹೇಳಲೇ ಇಲ್ವಲ್ಲ? ಏನು ಹೇಳಲೇ ಇಲ್ವಾ? ಹೇಳ್ಬೇಕಾಗಿತ್ತಲ್ವಾ ಬಾಲು? ಪ್ಯಾಂಟೇ ಸಮಸ್ಯೆ ಅಂದ್ರೆ ನನ್ನ ಹತ್ರ ಹಳೇದು ಇನ್ನೂ 2-3 ಇದೆ. ಆದ್ರೀಗ ಕೋಟ್ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಕೋರ್ಟ್ ಆದ್ರೆ ಯಾರ ಹತ್ರನಾದ್ರೂ ಈಸ್ಕೋಬಹುದು ಅಥವಾ ರೆಡಿ ಮಾಡಿಸ್ಬೋದು. ಆದ್ರೆ ಈಗ ಅದೆಲ್ಲ ತೊಂದ್ರೆ.
ಮದ್ವೆ ಆದ್ಮೇಲೆ ನನ್ನ ಹೆಂಡತಿ ನಾನು ಎಲ್ಲೂ ಕರ್ಕೊಂಡೇ ಹೋಗಿಲ್ಲ. ಅವಳನ್ನು ಕರ್ಕೊಂಡ್ ಬರೋಣ ಅಂತ ಅನ್ಕೊಂಡಿದ್ದೀನಿ. ಒಂದು ವಾರದಿಂದ ಮುನ್ಸ್ಕೊಂಡಿದ್ದಾಳೆ. ಅವಳನ್ನು ಕರ್ಕೊಂಡು ಹೋಗ್ಲಿ ಅಂತ ಮಾವಿನಕಾಯಿ ಅದು ಇದು ತಂದಿದ್ದಾಳೆ. ಅರೆ ಇದ್ರ ಮೇಲೆ ಇನ್ನೇನ್ ಮಾಡಕ್ಕಾಗತ್ತೆ? 15 ಜನರ ಲಿಸ್ಟು ಹೊರಟೋಯ್ತು. ಅವ್ರಗಳ್ದು ವೀಸಾ ಟಿಕೆಟ್ಸ್ ಎಲ್ಲ ರೆಡಿ ಆಗ್ತಾ ಇದೆ. 15 ಜನನ? ಅಷ್ಟೊಂದೇನಕ್ಕೆ? 5 ಜನ ಅಡ್ಗೆಯವರು, 10 ಜನ ಬಡ್ಸೋದಕ್ಕೆ. ಆ ಸರ್ವ್ ಮಾಡೋ 10 ಜನದಲ್ಲಿ ನನ್ನ ಹೆಂಡತಿನ ಸೇರ್ಸ್ಕೊಂಡ್ಬಿಡಿ. ಸರ್ವ್ ಮಾಡೋದಕ್ಕೆ ಒಬ್ಳು ಜೊತೆಲಿ ಇರ್ತಾಳಲ್ವಾ? ಇಲ್ಲ ಅಂದ್ರೆ ನೆಮ್ಮದಿಯಾಗಿ ಬದುಕೋದಕ್ಕಾಗಲ್ಲ. ಈಗ ಒಬ್ಬರನ್ನ ಕಟ್ ಮಾಡೋದು, ಇನ್ನೊಬ್ಬರನ್ನ ಸೇರಿಸ್ಕೊಳ್ಳೋದು, ಇದಕ್ಕೆಲ್ಲ ಚಾನ್ಸೇ ಇಲ್ಲ. ಈ ತರ ಒಂದು ಐಡಿಯಾ ಇತ್ತು ಅಂತ ಮೊದಲೇ ನಂತರ ಹೇಳ್ಬೇಕಲ್ಲ. ಇವತ್ತಂತೂ ನನಗೆ ಕೊಂದೇ ಬಿಡ್ತಾಳೆ. ಇದೇನ್ ಟೂರ್ ಅನ್ಕೊಂಬಿಟ್ಯಾ? ನಾನು ಅವಳ ಹತ್ರ ಮಾತಾಡ್ತೀನಿ, ನೀನೇನ್ ಟೆನ್ಷನ್ ತಗೋಬೇಡ. ಸರಿ. ಏನ ಮಗ ಮಿಂಚ್ತಾ ಇದೆಯಲ್ಲೋ? ನಿಂತರ ಬಿಟೆಕ್ ಅಲ್ದೆ ಹೋದ್ರೆ ನಾನು ಡಿಗ್ರಿ ತಗೊಂಡಿದ್ದೀನ. ಏನ್ ಕೆಲಸ ಬೇಕಾದ್ರೂ ಮಾಡ್ತೀನಿ ಕಣ. ಈ ಊರ್ ಜನರು ಬಾಯಿಂದ ತಪ್ಪಿಸ್ಕೊಂಡ್ರೆ ಸಾಕೋ. ಇದ್ಯಾರೋ? ಇವರೇ ಮೆನನ್ ಸರ್, ಅಲ್ಲಿರೋ ಹೋಸ್ಟ್. ಮತ್ತೆ ಲಾಲ್ ಸಾರು? ಲಾಲ್ ಸರ್ ಇಲ್ಲಿ. ಮಗ ಅವರೇ ಕೈ ಹಾಕಿದ್ರ ಅಥವಾ ನೀನೇ ಕೈ ಹಾಕಿ ಅಂತ ಹೇಳ್ದೆಯಾ? ಹೋಗಲೇ, ನಾವು ತುಂಬಾ ಕ್ಲೋಸ್ ಆಗ್ಬಿಟ್ವಿ ಗೊತ್ತಾ? ನಂಬಿಟ್ಟೆ. ನೀನ್ ಬೇಕಾದ್ರೆ ಸಿನಿಮಾಗೂ ಹೋಗ್ಬೋದು ಕಣ. ಎಂತ ದೊಡ್ಡ ವ್ಯಕ್ತಿ ನಿನ್ ಜೊತೆಲಿದ್ದಾರೆ. ಒಳ್ಳೆ ಟೈಮ್ ಬಂತು. ಬಾಲೋ, ಕಾರ್ತಿ ಔಟ್ ಆದ ಕಣ, ಬಾರೋ. ಅಯ್ಯೋ, ಕಾರ್ತಿಕ್ ಔಟ್ ಆಗ್ಬಿಟ್ಟಂತೆ. ನೀನ್ ಹೋಗ. ತಗೋ. ನಮ್ಮನ್ನು ರಿಸೀವ್ ಮಾಡೋದಕ್ಕೆ ಯಾರಾದ್ರೂ ಬರ್ತಾರೆ ಅಂತ ಹೇಳಿದ್ರು, ಒಬ್ರು ಕಾಣಿಸ್ತಾ ಇಲ್ಲ. ಯಾರು ಬರ್ತಾರ ಇಲ್ವೋ, ನನಗ್ ಮಾತ್ರ ಒಂದಕ್ಕೆ ಹೋಗ್ಬೇಕು. ಅಯ್ಯ, ಬರೋದಾರಲ್ಲಿ ಎಲ್ಲಾದ್ರೂ ಹೋಗ್ಬೇಕಿತ್ತಾನೆ. ಅಲ್ಲೆಲ್ಲೂ ಬಾತ್ರೂಮ್ ಇಲ್ಲ. ನಾನು ಇಲ್ಲೇ ಕಾರ್ ಒಳಗಡೆ ಹೋಗ್ಬಿಡ್ಲ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ಬೇರೆ ಎಲ್ಲಾದ್ರೂ ಜಾಗ ಇದೆಯಾ ಅಂತ ನೋಡ್ತೀನಿ. ನನ್ ತಾಳ್ಮೆ ಪರೀಕ್ಷೆ ಮಾಡ್ತಾನೆ. ಬಾಲಶಂಕರ್? ಹೌದು. ಇವರು ಗೋವಿಂದ ಅಲ್ವಾ? ನಿಮ್ಗೆ ಗೊತ್ತು? ದೇಹ ನೋಡಿದ್ರೆ ಗೊತ್ತಾಗಲ್ವಾ? ನನ್ನ ಹೆಸರು ಜೋಸೆಫ್ ಅಂತ. ಗಾಡಿಯಲ್ಲಿದೆ, ಬನ್ನಿ ಹೋಗೋಣ. ಬನ್ನಿ ಬನ್ನಿ. ಸರಿ. ಅದ್ರಲ್ಲಿ ಏನಾದ್ರೂ ಸುಸು ಮಾಡ್ಬೋದು ನೋಡೋಣ. ಕಾಸ್ಟ್ಲಿ ಆಗಿದೆಯಲ್ಲಪ್ಪ, ಓಡಕ್ಕೂ ಆಗ್ತಿಲ್ವೇ? ಅಯ್ಯೋ, ಡೋರ್ ಮಾತ್ರ ಇದೆ. ಈ ಕಾರ್ ಒಳಗಡೆ ಎಲ್ಲ ಬಾತ್ರೂಮ್ ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಸರಿ, ಗಾಡಿ ಎತ್ತಪ್ಪ, ಬೇಗ ನಡಿ. ಈಗ ಹೋಗ್ಬಿಡೋಣ, ಸ್ವಲ್ಪ ತಡ್ಕೊಳ್ಳಿ. ಪ್ರಯಾಣ ಎಲ್ಲ ಹೇಗಿತ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಅಯ್ಯೋ, ಏನು ಹೇಳೋದು, ನನಗೆ ಬೆಳಗ್ಗೆಯಿಂದ ಸರಿಯಾಗಿ ನಿದ್ದೆನೇ ಇಲ್ಲ. ಟೈಮ್ ಏನಾಯ್ತು? ಇಲ್ಲಿ 7 ಆಗಿದೆ. ಊರಲ್ಲಿ 2.5 ಗಂಟೆ ಕಮ್ಮಿ ಇರುತ್ತೆ. 2.5 ಗಂಟೆ ಕಡಿಮೆ ಆಗಿರುತ್ತಾ? ಇದು ಯಾವ ರೀತಿ ಊರಪ್ಪ? ಅಯ್ಯಯ್ಯ, ನಾನು ಆವಾಗಲೇ ನಿಮ್ಮ ಅಪ್ಪನಿಗೆ ಹೇಳ್ದೆ ಟೈಮೇ ಸರಿ ಇಲ್ಲ ಅಂತ. ಈಗ ಟೈಮು ಮುಂದೆ ಹೋಗ್ತಾ ಇದೆ ಅಂತೆ. ಅಯ್ಯ, ಏನಪ್ಪ ಇದು? ಬೇಷ್ ಬೇಷ್. ಅಯ್ಯೋ ಅಣ್ಣವ್ರೆ, ಒಂದ್ ಸ್ವಲ್ಪ ಗಾಡಿನ ಸೈಡ್ಗೆ ಹಾಕ್ತೀರಾ? ಯಾಕೆ ಸರ್? ನಾನು ಸುಸ್ಸು ಮಾಡ್ಬೇಕು. ಅರೆ, ನೀವ್ ಒಳ್ಳೆ ಎಲ್ಲಂದ್ರಲ್ಲಿ ನಿಲ್ಸಿದ್ರೆ ನನ್ನ ಜೈಲಿಗೆ ಹಾಕ್ತಾರೆ. ಅಯ್ಯ, ನಾನ್ ಸುಸ್ಸು ಮಾಡಿದ್ರೆ ನೀನ್ಯಾಕಪ್ಪ ಒಳಗಡೆ ಹೋಯ್ತ್ಯಾ? ಅಯ್ಯೋ ಅಣ್ಣ, ಸ್ವಲ್ಪ ಸುಮ್ಮನೆ ರೀ. ಓಹ್, ಅಲ್ಲಪ್ಪ, ನಾನು ಇಲ್ಲೇ ಹೋಗ್ಬಿಡ್ಲಾ? ಇನ್ನೂ ಸ್ವಲ್ಪ ಹೊತ್ತಲ್ಲಿ ಹೋಗ್ಬಿಡ್ತೀವಿ ಅಂತ ಹೇಳಿದ್ನಲ್ಲ. ಆಗ್ತಿಲ್ಲಪ್ಪ. ಇನ್ನು ಎಷ್ಟೊತ್ತಾಗತ್ತೆ? ಭಯ ಪಡ್ಬೇಡಿ ಸರ್, ಇನ್ನೇನ್ ಬಂದ್ಬಿಡ್ತು. ಅಬ್ಬಾ, ನಮಸ್ಕಾರ. ನಮಸ್ಕಾರ. ಜೋಶ್, ಲಗೇಜ್ ಎಲ್ಲ ತೆಗಿಬಿಡ, ಅಲ್ಲೇ ಇರ್ಲಿ. ಓಕೆ ಸರ್. ನೀವು ಉಳ್ಕೊಳ್ಳೋಕೆ ಒಂದು ಅಪಾರ್ಟ್ಮೆಂಟ್ ವ್ಯವಸ್ಥೆ ಮಾಡಿದ್ದೀವಿ, ಪಕ್ಕದಲ್ಲೇ ಇದೆ. ಇವ್ರ ಹೆಸರೇನೋ ಮರ್ತ್ಬಿಟ್ಟೆ. ಬಾಲಗೋವಿಂದ ಅಂತ, ಗೋವಿಂದ ಅಂತ ಕರೀತಾರೆ. ಆರೋಗ್ಯ ಸರಿ ಇಲ್ವಾ? ಇಲ್ಲ, ಫಸ್ಟ್ ಟೈಮ್ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದ್ರಲ್ಲ. ಬನ್ನಿ ಬನ್ನಿ, ಟೀ ಕುಡ್ಕೊಂಡೋಗಿ ಬನ್ನಿ. ಅಣ್ಣ ಅಣ್ಣ, ಏನ್ ಮಾಡ್ತಿದ್ದೀರಾ? ನಾನ್ ಬೇಕಾದ್ರೆ ಈಚೆನಾದ್ರೂ ಹೋಗ್ಬರ್ತೀನಿ. ಹೊರಗಡೆ ಹೋದ್ರೆ ಒಳಗೆ ಹಾಕ್ಬಿಡ್ತಾರೆ. ಬನ್ನಿ, ನಮ್ಮೂರಲ್ಲ. ಬಿಡು,
ಒಳಗಡೆ ಬಾತ್ರೂಮ್ ಇದೆ ಅಂತ ಕೇಳು. ಮನೆ ಒಳಗೆ ಹೋಗಿದ ತಕ್ಷಣ ಬಾತ್ರೂಮ್ ಅಲ್ಲಿ ಇದೆ ಅಂತ ಹೇಗೆ ಕೇಳೋದು? ಅದಕ್ಕೆ ಅಂತಾನೆ ಹೊತ್ತು ಗೊತ್ತು ಇರುತ್ತಲ್ಲ. ಅಯ್ಯೋ ದೇವ್ರೆ, ಹೊರದೇಶಕ್ಕೆ ಬಂದು ಸುಸ್ಸು ಮಾಡಕ್ಕೂ ಆಗ್ತಿಲ್ವಲ್ಲಪ್ಪ 1 ಗಂಟೆಯಿಂದ. ಬನ್ನಿ ಕೂತ್ಕೊಳ್ಳಿ. ಕೈ ಬಿಡಿ. ಎಲ್ಲಿದೆ ಅಂತ ಕೇಳಪ್ಪ. ಇವತ್ತೆಲ್ಲ ರೆಸ್ಟ್ ತಗೊಳ್ಳಿ. ನಿಮ್ಮೂರಿಗೂ ಈ ಊರಿಗೂ 2.5 ಗಂಟೆ ಡಿಫರೆನ್ಸ್. ಅಯ್ಯೋ, ನಾಳೆ ಬೆಳಿಗ್ಗೆ ಬಂದು ನೀವು ಅಡುಗೆ ಜಾಗನ ನೋಡ್ಕೊಳ್ಳಿ. ಉಳಿದಿದ್ದೆಲ್ಲ ನಿಮ್ಮ ತಂದೆ ಹೇಳಿ ಕಳ್ಸಿರ್ಬೇಕಲ್ಲ. ಹೌದು. ನೀವು ದೋಹಾಗೆ ಫಸ್ಟ್ ಟೈಮ್ ಬಂದಿರೋದ? ಹೌದು. ಎಲ್ಲ ಸುತ್ತಾಡ್ ಬನ್ನಿ. ಮದುವೆ ಮುಗಿದ್ಮೇಲೆ ಹೋಗೋದಾದ್ರೆ ಹೋಗಿ, ಏನಾದ್ರೂ ಬೇಕಾದ್ರೆ ಜೋಶ್ ಹತ್ರ ಹೇಳಿದ್ರೆ ನೋಡ್ಕೋತಾನೆ. ಅದು ಬಂದು ಬೇಡ. ಕುಡೀರಿ. ಮದುವೆ ಹುಡುಗಿಗೆ ಶುಭಾಶಯಗಳ. ಅಯ್ಯೋ ಅದ್ ನಾನಲ್ಲ. ಅಯ್ಯೋ, ಅದು ನೀವಲ್ವಾ? ಇವಳು ಮದುವೆ ಹೆಣ್ಣಲ್ಲ. ಅವಳು ತಾಯಿ ಹೊರಗಡೆ ಹೋಗಿದ್ದಾರೆ, ಯಾವುದೋ ಶಾಪಿಂಗ್ಗೆ ಅಂತ. ಬಂದ್ಬಿಡ್ತಾರೆ. ಇವಳು ಜಾನು ಫ್ರೆಂಡ್. ನನ್ನ ಕೈ ತಡೆಯಕ್ಕಾಗಲ್ಲ. ಕೇಳು ಕೇಳು ಕೇಳು. ಹುಡುಗಿ ಒಳಗಡೆ ಹೋಗ್ಲಿ ರೀ. ನಮಸ್ಕಾರ. ನಮಸ್ಕಾರ. ನೀವ್ ಕಾಫಿ ಕುಡಿತೀರೋ ಟೀ ಕುಡಿತೀರೋ? ಕೂತ್ಕೊಳ್ಳಿ. ಇವಳೇ ಜಾನು, ಇವಳಿಗೇನು ಮದುವೆ. ಇವ್ರು ಯಾರು ಅಂತ ಗೊತ್ತಾಯ್ತಲ್ಲ? ಯಾಕಪ್ಪ, ನೀವ್ ಹೇಳಿದ್ರಲ್ಲ. ನನಗೆ ಸ್ವಲ್ಪ ವೆಜಿಟೇಬಲ್ ಡಿಶಸ್ ರೆಸಿಪಿ ಗೊತ್ತಾಗ್ಬೇಕಾಗಿತ್ತು. ಓಲಿನ್, ಕಿಚಡಿ ಮತ್ತೆ ಹಬ್ಬದ ಅಡಿಗೆ. ಇವ್ರ ತಂದೆಗೆ ಹೆಲ್ಪ್ ಮಾಡಕ್ ಬಂದಿದ್ದಾರೆ. ಬಿಟೆಕ್ ಮಾಡಿದ್ದಾರೆ, ಒಳ್ಳೆ ಕೆಲ್ಸಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅವ್ರ ತಂದೆ ಬರಲಿ, ನಿಮ್ಮ ಮೆನು ಏನೇನ್ ಬೇಕು ಅಂತ ಅವ್ರ ಹತ್ರ ಹೇಳ್ಬಿಡಿ. ನಮ್ಮ ಹಸುವ ನೀಗ್ಸೋದಕ್ಕೆ ಹೊರಗಡೆಯಿಂದ ಏನಾದ್ರು ತಂದು ತಿಂದ್ಬಿಡ್ತೀವಿ. ಆದ್ರೆ ತುಂಬಾ ವಿಷಯ ತಿಳ್ಕೋಬೇಕು ಅಂದ್ರೆ ಪ್ರಿಪರೇಷನ್ ಇಸ್ ರಿಯಲ್ ಆರ್ಟ್. ನೀವ್ ಕಾಫಿ ಕುಡಿತೀರೋ ಟೀ ಕುಡಿತೀರೋ? ಅಯ್ಯೋ, ಏನು ಬೇಡ. ನಾವು ಫ್ಲೈಟಲ್ಲೇ ತಿಂದಾಯ್ತು. ಹೌದು, ಅಲ್ಲೇ ತಿಂದ್ಬಿಟ್ವಿ. ಫ್ಲೈಟಲ್ಲಿ ವೆಜಿಟೇರಿಯನ್ ಸಿಗಲ್ವೇ? ನಾನು ಯಾವಾಗಲಾದ್ರೂ ಒಂದ್ಸಲ ನಾನ್ ವೆಜ್ ಊಟ ಮಾಡ್ತೀನಿ. ಫ್ರೆಂಡ್ಸ್ ಜೊತೆ ಹೋಗಿ ಆಗ ಅಭ್ಯಾಸ ಆಗೋಯ್ತು. ಆದ್ರೆ ಮನೇಲಿ ತಿನ್ನೋದಿಲ್ಲ. ಎಲ್ಲ ಜೋಶ್ ನೋಡ್ಕೋತಾನೆ. ನೀವೇ ಸೆಲ್ಫ್ ಕುಕ್ ಮಾಡ್ಕೊಳ್ಳೋದಾದ್ರೆ ಅದಕ್ಕೂ ಜೋಶ್ ವ್ಯವಸ್ಥೆ ಮಾಡ್ತಾನೆ. ಸರಿ, ಹಾಗಾದ್ರೆ ನಾವು ಹೊರಡ್ತೀವಿ. ಓಕೆ, ಟೇಕ್ ಕೇರ್. ಜೋಶ್. ಓಹ್ ಅಪ್ಪ ದೇವ್ರೆ, ಏನ್ ಸುಖ. ನಿನ್ನೆ ರಾತ್ರಿ 1 ಗಂಟೆಗೆ ಮನೆಯಿಂದ ಹೊರಡಬೇಕಾದ್ರೆ ಹೋಗಿದ್ದಿದ್ದು. ಈಗ ಎಷ್ಟು ಟೈಮು? ಫ್ಲೈಟಲ್ಲಿ ನಾನು ನಿಮ್ಮ ಹತ್ರ ಎಷ್ಟು ಸಲ ಕೇಳಿದೆ, ಇಳಿಬೇಕಾದ್ರೂ ಕೇಳಿದೆ. ಒಳಗಡೆ ಎಲ್ಲ ಹೆಂಗಪ್ಪ ಹೋಗೋದು? ಬೈಲಲ್ಲಿ ಹೋಗಿ ರೂಢಿ ಆಗ್ಬಿಡೈತೆ. ಅದೆಲ್ಲ ಇಲ್ಲಿ ನಾಟ್ ಅಲೌಡ್. ಏಯ್ ಪೊಂಗಲ್. ಏ ಪೊಂಗಲ್, ಹೇಗೋ ಇದ್ಯಾ? ನಾನು ಹೇಳಿದ್ರೆ ನೀನ್ ನಂಬಲ್ಲ. ಇಲ್ಲಿಗೆ ಬರ್ಬೇಕಾದ್ರೆ ಒಂದ್ ಫೋನ್ ಕಾಲ್ ಬಂತು. ಯಾರ್ದ್ ಗೊತ್ತಾ? ಯಾರು? ನಿನ್ ಹಳೇದು. ಇವ್ರು ಗೋವಿಂದಣ್ಣ. ಅಪ್ಪನ್ಗೆ ಕೆಲ್ಸದಲ್ಲಿ ಇವರೇ ಹೆಲ್ಪ್ ಮಾಡೋದು. ಗೋವಿಂದ್ ಅವ್ರ? ನಮ್ ಗೋವಿಂದಣ್ಣನ ಇವ್ರು. ಒಂದ್ ಮದ್ವೆಲಿ ಎಣ್ಣೆ ಹೊಡೆದು ಸಾಂಬಾರೊಳಗ್ ಬಿದ್ರಲ್ಲ, ಅವ್ರೇ ತಾನೇ ಇವ್ರು? ಇವ್ರೇನೆ. ಓ, ಆ ಕತೆ ಇವ್ರಿಗೂ ಗೊತ್ತಾ? ನಾವಿಬ್ರು ಲೆಟರ್ ಆಗಿ ತಿಳ್ಕೊತಾ ಇದ್ವಿ, ಅವಾಗ ಗೊತ್ತಾಯ್ತು. ಅದ್ರಲ್ಲೇ ನಮ್ ಬಗ್ಗೆ ಡೀಟೇಲ್ ಆಗಿ ಎಲ್ಲಾನು ಬರಿತಾ ಇದ್ವಿ. ನನಗೆ ಜ್ಞಾಪಕ ಶಕ್ತಿ ಕಡಿಮೆ ಇದೆಯೇನೋ ಗೊತ್ತಿಲ್ಲ, ಆದ್ರೆ ಇವ್ರಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಯಾರು ಅಂತ. ಗೊತ್ತಿಲ್ವಾ? ಕಾಲೇಜಲ್ಲಿ ನನ್ನ ಜೊತೆ ಓದ್ದವನು, ಕ್ಲೋಸ್ ಫ್ರೆಂಡ್, ಆರ್ಟ್ಸ್ ಕ್ಲಬ್ ಅಲ್ಲಿ ಸೆಕ್ರೆಟರಿ ಆಗಿದ್ದ. ಯಾವಾಗ್ಲೂ ನನ್ನ ಜೊತೆನೇ ಇರ್ತಾನೆ. ಮಗ, ಸಿಲ್ಕ್ ಶರ್ಟ್ ಸ್ಟೈಲ್ ಆಗಿದೆ. ಆಫೀಸಿಂದ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ಲಾ ಇಲ್ಲ ಡೈರೆಕ್ಟ್ ಆಗಿ ಬರ್ಲಾ ಅಂತ ಯೋಚನೆ ಮಾಡ್ದೆ. ಆಮೇಲೆ ಯೋಚನೆ ಮಾಡಿ ಇಲ್ಲಿನ ಸ್ಟೈಲ್ ಎಲ್ಲ ನಿಮ್ಗೆ ತೋರ್ಸೋಣ ಅಂತ ಹಾಗೆ ಬಂದೆ. ಉಡ್ದಾರ ಇನ್ನು ಹಾಕಿದ್ಯಾ ಇಲ್ಲ ಕಟ್ ಮಾಡ್ಬಿಟ್ಯಾ? ಅಷ್ಟು ದೂರ ನಾನು ಇನ್ನೂ ಹೋಗಿಲ್ಲ. ಏನಪ್ಪಾ, ಇಲ್ಲಿ ಎಣ್ಣೆ ಸಿಗುತ್ತಾ? ಅಪ್ಪನ ಹತ್ರ. ಏಯ್ ಸುಮ್ನೆರೋ, ನೀವೇನ್ ಟೆನ್ಷನ್ ತಗೋಬೇಡಿ. ಇಲ್ಲಿ ಬಂದಿರೋ ಕೆಲ್ಸನ ಮೊದ್ಲು ಮುಗಿಸೋಣ, ಆಮೇಲೆ ಫುಲ್ ಪಾರ್ಟಿನೇ. ಯಾವ ಬ್ರ್ಯಾಂಡ್ ನಿಮ್ದು? ಬ್ರ್ಯಾಂಡಿನ, ವಿಸ್ಕಿನ, ಬಟ್ಟಿ ಸಾರಾಯ್? ಮಗ ನೀನ್ ಸುಮ್ನಿರೋ, ಇವ್ರನ್ನ ಉಬ್ಬಿಸ್ಬೇಡ. ಅಪ್ಪ ನನ್ನ ಹತ್ರ ಇವ್ರ ಬಗ್ಗೆ ಹೇಳಿ ಕಳಿಸಿದ್ದಾರೆ. ಏನೋ ನಿಂದು ಗೋಳು, ನಿನ್ ಜೊತೆ ಬರ್ಲೇಬಾರ್ದು. ಪಾಪ ಕಣ. ಇನ್ನೊಂದು ವಿಷಯ, ಇಲ್ಬಾ ಕೂತ್ಕೋ. ನಮ್ಮೂರಿಂದ ಅಬ್ದುಲ್ ರೆಹಮಾನ್ ಅಂತ ಒಬ್ರು ಬಂದಿದ್ದಾರೆ. ಅವ್ರು ಇಲ್ಲಿಗೆ ಬಂದು 8-9 ವರ್ಷ ಆಗಿದೆ. ಅವ್ರು ಏನಾದ್ರು ಅಂತಾನೆ ಗೊತ್ತಿಲ್ಲ. ಹೌದೌದು, ಈಗ ಅದು ತುಂಬಾ ಮುಖ್ಯ. ಕತಾರಲ್ಲಿ ಇದಾರೆ ಏನಂದ್ ಬಿಟ್ರೆ ಬೇರೆ ಏನಾದ್ರು ಡೀಟೇಲ್ಸ್ ಇದೆಯಾ? ಬೇರೆ ಏನೂ ಇಲ್ಲ. ಇಲ್ಲಿ ನೋಡು, ಇವ್ರೆ, ಬೇರೆ ಏನೂ ಗೊತ್ತಿಲ್ಲ. ಅಬ್ದುಲ್ ರೆಹಮಾನ್. ಈ ಹೆಸರಲ್ಲಿ ಸಾಕಷ್ಟು ಜನ ಅಬ್ದುಲ್ಗಳಿದ್ದಾರೆ ಕಣೋ. ಕೆಲಸ ಕಳ್ಕೊಂಡು ಕೆಲಸ ಸಿಗ್ದೇನೆ, ಊರಿಗೆ ಹೋಗೋ ಕಾಸಿಲ್ದೆ ಜೈಲಲ್ಲಿದ್ದಾರೆ ಕಣೋ. ನೋಡೋಣ. ನನ್ನ ಫ್ರೆಂಡ್ ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದಾರೆ.
ಅವ್ರಿಗೆ ಫೋಟೋನು ಅಡ್ರೆಸ್ನು ಮೇಲ್ ಮಾಡೋಣ, ಖಂಡಿತ ಸಿಗ್ತಾರೆ. ಅವ್ರ ತಾಯಿ ತುಂಬ ನೋವಲ್ಲಿದ್ದಾರೆ, ಅದೇ ಕಣೋ ಯೋಚನೆ. ನೀನಿನ್ನೂ ಬದಲಾಗಿಲ್ಲ ಕಣೋ, ನೀನಿನ್ನೂ ಹಳೆ ಪೊಂಗಲ್ಲೇ. ಸಿಂಪತಿ, ಹೆಲ್ಪು, ಲೇಯ್, ಇಲ್ಲಿ ನೀನ್ ಬದುಕ್ಬೇಕು ಅಂದ್ರೆ ಇದನ್ನೆಲ್ಲ ಮನೇಲೆ ಕಟ್ಟಿಟ್ ಬರ್ಬೇಕು ನೀನು. ಸರಿ, ಅದನ್ ಬಿಡು. ಈಗ ನಿನ್ ಬಗ್ಗೆ ಹೇಳು. ಮದ್ವೆ ಕೆಲ್ಸಕ್ಕೋಸ್ಕರ ಬಂದ್ಯಾ ಇಲ್ಲ ನಿನ್ ಕೆಲ್ಸಕ್ಕೋಸ್ಕರ ಬಂದ್ಯಾ? ಎರಡೂನು. ಕೆಲಸ ಎಲ್ಲ ಗೋವಿಂದಣ್ಣ ನೋಡ್ಕೋತಾರೆ, ಆಗಾಗ ನೋಡ್ಕೊಂಡ್ರಾಯ್ತು. ಹಾ, ಹಾಗಿದ್ರೆ ಬಾ ಸುತ್ತಾಡೋಣ. ಏನಾದ್ರೂ ಅವಶ್ಯಕತೆ ಇದ್ರೆ ಫೋನ್ ಮಾಡಿ ಮಾತಾಡೋಣ. ಮ್ಯಾಥ್ಯೂ, ಸೆಸಿ ಮತ್ತೆ ನಮ್ ತೋಮ ಒಂದ್ ದೊಡ್ಡ ಗ್ಯಾಂಗ್ ಇದೆ ಕಣೋ ಇಲ್ಲಿ. ಗೊತ್ತಪ್ಪ. ಏನೋ ಊರಲ್ಲಿ ಇದೇ ತರ ಒಂದು ಹೋಟ್ಲು ಓಪನ್ ಮಾಡ್ಬೋದಾಗಿತ್ತಲ್ವಾ? ಏನ್ ಹೇಳ್ತೀಯಾ? ಪ್ಯೂರ್ ವೆಜಿಟೇರಿಯನ್. ಹೇಗಿದ್ರು ನಿಮ್ಮ ಅಪ್ಪಂಗನ್ ಒಳ್ಳೆ ಹೆಸರಿದ್ಯಲ್ಲ, ಸೂಪರ್ ಆಗಿ ನಡೆಯುತ್ತೆ. ಮೊದ್ಲಿಲ್ಲಿ ಯಾವ್ದಾದ್ರು ಕೆಲಸ ಮಾಡ್ತೀನಿ, ಸೆಟ್ ಆಗಿಲ್ಲ ಅಂದ್ರೆ ನೀನ್ ಹೇಳಿದ ತರ ಕೇಳ್ತೀನಿ. ಮಂಡೇ, ಬ್ಯಾಡ್ ಡೇ. ವೆಡ್ನೆಸ್ಡೇ, ಇಟ್ಸ್ ಫೈನ್. ಅಂಡ್ ಫ್ರೈಡೇ, ಇಟ್ಸ್ ಆ ಡೇ. I will speak to your mom. I will convince her, believe me. Promise? I promise. If I'm pregnant? Then we will keep her junior Elena. A little angel. Leave me. Come on, We'll Ellie. keep it for next Friday. Oh. Mama is calling. I better Hey, go. don't go. Hey, not now. Please. Good night. Take care. Bye. ಸಾರಿ. That's okay. ಇದೇನಾ ನೀನ್ ಫ್ರೈಡೇ ಮೂನು? ಹೌದು, ಅವಳತ್ರ ಯಾವ ಫಿಲ್ಮ್ ಡೈಲಾಗ್ ಹೇಳಿ ಪಟಾಯಿಸ್ದೆ? ಹೋಗ್ಬೇಕಾದ್ರೆ ಚಿಲ್ಲರೆ ಎಸ್ದಂಗೆ ಸ್ಮೈಲ್ ಕೊಟ್ಟು ಹೋಗ್ತಾ ಇದ್ದಾಳೆ. She is pregnant, man. ಅದಕ್ಕೆ ಯಾರ್ ಕಾರಣ? ನಾನೇ ಇರ್ಬೋದು. ಇದು ನೀನ್ ಯಾವಾಗ್ಲೂ ಹೇಳೋ ಡೈಲಾಗ್ ತಾನೆ. ಹಾ, ಇದಕ್ಕೊಂದು ಸೊಲ್ಯೂಷನ್ ಇದೆ. ಕೊಯಂಬತ್ತೂರಲ್ಲಿ ನನಗೆ ಗೊತ್ತಿರೋ ಒಬ್ಬ ಬಕ್ರ ಇದ್ದಾನೆ. ಇವಳನ್ನ ಅವನ್ ತಲೆ ಕಟ್ಟಿದ್ರೆ ಹೇಗೆ? ಅದ್ರ ಬದಲು ನೀನೇ ಕಟ್ಕೋ. ಹಾ, ಅದು ಒಳ್ಳೆ ಐಡಿಯಾ. ಆ ಕಲ್ ತಗೊಂಡ್ ಬಾ. ಅದು ಇಲ್ಲಿ ಪೂರ್ವ ದಿಕ್ಕು ಯಾವುದು? ಆ ಕಡೆ. ಓ, ಆ ಕಡೆನಾ? ಹಂಗಂದ್ರೆ ಇಲ್ಲಿಡಿ. ಇಲ್ಲಿ. ಯಾಕೆ ಈ ಪೂರ್ವ ಪಶ್ಚಿಮ ಎಲ್ಲ ಕೇಳ್ತಾ ಹಾ, ಇದ್ದಾರೆ? ಬನ್ನಿ. ಕೆಲಸ ಅಂತ ಬಂದ್ರೆ ನಾನು ಕಿಲ್ಲಾಡಿ ಕಂಡ್ರ. ಕೆಲವು ದಿಕ್ಕುಗಳಲ್ಲಿ ಅಡುಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಅಪ್ಪ ಯಾವಾಗಲೂ ಅದನ್ನೇ ಫಾಲೋ ಮಾಡ್ತಾರೆ. ಯಾಕೆ ಹಾಗೆ? ಅದು ಬರೀ ನಂಬಿಕೆ ಮಾತ್ರ ಅಲ್ಲ, ಶಾಸ್ತ್ರನೂ ಕೂಡ. ಹಾಗಾದ್ರೆ ಈ ಥರ ಚಿಕ್ಕ ಚಿಕ್ಕ ವಿಷಯ ಇರುತ್ತೆ ಅಲ್ವಾ? ಹೌದು. ಊರಲ್ಲಿದ್ದಾಗ ಅಪ್ಪ ಬರೀ ಬಾಳೆ ಎಲೆ ಮೇಲೆ ಊಟ ಬಡಿಸೋದು. ಅನ್ನ ಇರೋ ಬಿಸಿಗೆ ಎಲೆ ಬಾಡಬೇಕು, ಅವಾಗ ಊಟದಲ್ಲಿ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಸೋ ನೈಸ್. ಇದನ್ ಪ್ರಾರಂಭಿಸಕ್ ಮುಂಚೆ ರಿಚುವಲ್ಸ್ ಏನಾದ್ರೂ ಇದೆಯಾ? ಐ ಮೀನ್ ಪೂಜೆನೋ ಆ ಥರ ಏನಾದ್ರು? ಅಪ್ಪ ಕೆಲವೊಂದು ಪೂಜೆಗಳನ್ನ ಮಾಡ್ತಾರೆ, ಆಮೇಲೆ ವ್ರತ. ನಿಮ್ಮಲ್ಲಿ ಮಡಿ ಅಂತ ಹೇಳ್ತಾರಲ್ಲ, ಅಪ್ಪನ ಜೊತೆ ಕೆಲಸ ಮಾಡೋರೆಲ್ಲರೂ ಕಂಪಲ್ಸರಿಯಾಗಿ ವ್ರತದಲ್ಲೇ ಇರಬೇಕು. ಹೌದೌದು, ತುಂಬಾ ಕಂಪಲ್ ಮಾಡ್ತಾರೆ. ಒಂದ್ ನಿಮಿಷ. ಆಮೇಲೆ ಈ ತರ ನಮ್ಗೆ 12 ಒಲೆ ಬೇಕು. ದೊಡ್ಡ ಅಂಡೆಗೆ ಮಾತ್ರ ದೊಡ್ಡ ಕಲ್ಬೇಕು, ಮಿಕ್ಕಿದಕ್ಕೆಲ್ಲ ಚಿಕ್ಕ ಚಿಕ್ಕದರ ಸಾಕು. ಬೇಳೆ ಎಲ್ಲ ಆ ಕಡೆ ಮೂಲೆಯಲ್ಲಿ ಇರ್ಬೇಕು. ಆಮೇಲೆ ಏನೋ ಹೇಳ್ಬೇಕು ಅಂತ ಅನ್ಕೊಂಡಲ್ಲಪ್ಪ. ಇದನ್ನೆಲ್ಲ ಇಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಅಲ್ಲ, ಈ ಹುಡುಗಿ ತಾನೇ ಮದ್ವೆ, ಆಮೇಲೆ ಎಲ್ಲಾ ವಿಷಯನೂ ಚೆನ್ನಾಗಿ ನಡಿಬೇಕು ಅನ್ನೋದು ಈ ಹುಡುಗಿಗೂ ಆಸೆ ಇರುತ್ತಲ್ವಾ? ಅದಿರ್ಲಿ, ನಾನು ಹೇಳೋದನ್ನ ಯಾರು ಹೇಳ್ಬೇಕು? ಓ ಸರಿ, ಹಾಗಾದ್ರೆ ಅಲ್ಲೇ ಹೋಗಿ ಹೇಳ್ಬಿಡ್ತೀನಿ. ಅಬ್ಬಬ್ಬಬ್ಬಬ್ಬಾ, ಇಲ್ಲಿ ತರಕಾರಿಗಳನ್ನ ಎಷ್ಟು ಚೆನ್ನಾಗಿ ಜೋಡಿಸಿದಾರೆ ಗೊತ್ತಾ? ಹಂಗೆ ಹಸಸಿನೇ ತಿನ್ಬಿಡ್ಬೇಕು ಅನ್ಸುತ್ತೆ. ಏನೋ ಲಿಸ್ಟ್ ಕೊಟ್ಬಿಟ್ರೆ ಸಾಕು, ಅವರೇ ಚೆನ್ನಾಗಿರೋ ಕ್ವಾಲಿಟಿನ ಎತ್ತಿಟ್ಬಿಡ್ತಾರಂತೆ. ಹಾ, ಬೇರೆ ಎಲ್ಲ ತಯಾರಾಗಿದೆ. ನೀವ್ಯಾವಾಗ ಬರ್ತೀರಾ? ಅಲ್ಲ, ನನಗೆ ಮಸಾಲೆ ಪುಡಿಗಳು ಬೇಕಾಗುತ್ತೆ. ಅಮ್ಮನಿಗೆ ಹೇಳ್ಬಿಟ್ರೆ ಸಾಕು. ಏನೋ ಅಲ್ಲೇ ಪಕ್ಕದಲ್ಲಿದ್ದಾಳ, ಕೊಡಿ ಹಂಗಾದ್ರೆ. ತಗೊಳಮ್ಮ ನಿನ್ ಫೋನು. ನನ್ನ ಯಾರು? ನಿನ್ನ ಗಂಡ ಇನ್ಯಾರು? ಹೌದಾ? ತಗೋ ಮಾತಾಡು. ಹಾ, ಹಲೋ. ಇವಳು ಆಡ್ತಿರೋದು ನೋಡಿದ್ರೆ ನಿನ್ನೆ ಮೊನ್ನೆ ತಾನೇ ಅವಳು ಮದುವೆ ಆದಾಗಿದೆ. ಮತ್ತೆ ಡಾರ್ಲಿಂಗ್, ರಾತ್ರಿ ಮಲ್ಕೊಂಡ್ರೆ ನಿದ್ದೆನೇ ಬರೋದಿಲ್ಲ. ಯಾಕೆ ನಿದ್ದೆ ಬರಲ್ಲ ಅಂತ ನಿನಗೆ ಓಪನ್ ಆಗಿ ಹೇಳ್ಬೇಕಾ? ಅದನ್ನೆಲ್ಲ ನಾನು ನೋಡ್ಕೊತೀನಿ ಬಿಡು. ಆಮೇಲೆ ಬೆಳಗ್ಗೆ ಹೊತ್ತು ಏನಾದರೂ ತಿಂದ್ರೆ ಸರಿಯಾಗಿ ಜೀರ್ಣನೇ ಆಗಲ್ಲ, ಗುಡುಗುಡು ಅಂತ ಇರುತ್ತೆ ಒಳಗಡೆ ಎಲ್ಲ. ಹೌದು, ನೀನೇನು ತಿಂದೆ? ಹಲೋ ಅಮ್ಮಣಿ, ಕಟ್ಟಾಗೋಯ್ತು. ಅದು ಕಟ್ಟಾಗಿಲ್ಲ, ಕರೆನ್ಸಿ ಖಾಲಿ ಆಯ್ತು. ಹಲೋ, ಇದು ಇಂಟರ್ನ್ಯಾಷನಲ್ ಕಾಲು, ಮುಖ್ಯವಾದ ವಿಚಾರ ಮಾತ್ರ ಮಾತಾಡಬೇಕು. ಅದ್ಬಿಟ್ಟು ಸೀರಿಯಲ್ ಕತೆ ಎಲ್ಲ ಮಾತಾಡಬಾರ್ದು. ಓ, ನನ್ನ ಡೆವಲಪ್ಮೆಂಟ್ ಎಲ್ಲ ನಿನ್ಗೆ ಗೊತ್ತಾಗೋಯ್ತಾ? ಇನ್ಮೇಲೆ ನಿನ್ ಮುಂದೆ ಏನು ಮಾತಾಡಲ್ಲ ಬಿಡು. ನನ್ನ ಮಗ. ನೋಡಿ ಬಾಲು, ತುಂಬ ಕಷ್ಟಪಟ್ಟು ಈ ಲೆವೆಲ್ಗೆ ಬಂದಿದ್ದೀನಿ ಅಂತ ಎಲ್ಲರೂ ಹೇಳಿದಾಗೆ ನಾನು ಹೇಳಲ್ಲ.
ಕಷ್ಟಪಡ್ಲಿಲ್ಲ, ಅನುಭವ ಪಟ್ಟೆ. ಅದರಿಂದ ಕಲ್ತ್ಕೊಂಡು ನನ್ನನ್ನು ಬೆಳೆಸ್ಕೊಂಡೆ. ಆದರೆ ಯಾವತ್ತೂ ನಾನು ಊರನ್ನ ಮರಿಲಿಲ್ಲ, ನಮ್ಮ ಗುರುಗಳನ್ನ ಯಾವತ್ತೂ ಮರಿಲಿಲ್ಲ. ಎಲ್ಲವರ ಆಶೀರ್ವಾದದ ಪ್ರಭಾವ. ನನ್ನ ಮಗಳ ಮದುವೆ ಈ ಥರ ಮಾಡೋ ಯೋಚನೆ ನನಗಿರಲಿಲ್ಲ. ದೋಹಕ್ಕೆಲ್ಲ ಕರ್ಸ್ಕೊಳ್ಳೋಣ ಅಂತಿದ್ದೆ. ಕಥಕಲಿ, ಕೀಲ್ಕುದ್ರೆ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದು ದೊಡ್ಡ ಶೋ ಅಪ್ ಆಗುತ್ತೆ ಅಂತ ಅದನ್ನೆಲ್ಲ ಕೈ ಬಿಟ್ಬಿಟ್ಟು ಒಳ್ಳೆ ಮುಹೂರ್ತದಲ್ಲಿ ಮದುವೆ, ರುಚಿ ರುಚಿಯಾದ ಅಡುಗೆ ಮಾಡಿಸೋಣ ಅಂದ್ಕೊಂಡೆ. ನಾನು ಹಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಮಾತಾಡಿ, ಪರವಾಗಿಲ್ಲ. ಇಲ್ಲ ಪರವಾಗಿಲ್ಲ, ನನ್ನ ಫ್ರೆಂಡೇ. ನಿಮಗೆ ತುಂಬ ಫ್ರೆಂಡ್ಸ್ ಇದ್ದಾರೆ? ಸ್ವಲ್ಪ ಜನ ಇದ್ದಾರೆ, ಆದರೆ ಯಾರ ಜೊತೆನೂ ಕ್ಲೋಸ್ ಆಗಿಲ್ಲ. ಹಾಗೆ ನಿಮ್ಮ ಟೇಸ್ಟ್ ಹೇಗೆ? ಕೆಲಸದ ವಿಷಯದಲ್ಲಿ ಯಾವ ಥರ ಕೆಲಸ ಮಾಡಬೇಕು ಅಂತಿದ್ದೀರಾ? ದೊಡ್ಡದಾಗೇನೂ ಇಲ್ಲ, ಸ್ವಲ್ಪ ಫ್ರೀಡಮ್ ಇರಬೇಕು, ಜಾಸ್ತಿ ಟೆನ್ಷನ್ ಇರೋದು ಬೇಡ. ಆಮೇಲೆ ಅಪ್ಪನಿಗೆ ಸ್ವಲ್ಪ ರೆಸ್ಟ್ ಕೊಡಬೇಕು. ಫ್ಯೂಚರ್ಗೋಸ್ಕರ ಏನಾದರೂ ಸೇವಿಂಗ್ಸ್ ಮಾಡಿಡಬೇಕು. ಆಮೇಲೆ ನನ್ನ ಫ್ರೆಂಡ್ಸ್ಗೆಲ್ಲ ಖರ್ಚು ಮಾಡೋದಕ್ಕೆ ಕೈಯಲ್ಲಿ ಸ್ವಲ್ಪ ದುಡ್ಡಿರಬೇಕು. ಹಾಂ, ಆಮೇಲೆ ಇನ್ನೊಂದು ವಿಷಯ, ಊರಲ್ಲಿ ಹಬ್ಬ ಜಾತ್ರೆ ಅಂತ ಬಂದಾಗೆಲ್ಲ ಗೊತ್ತಾಯ್ತು ಬಿಡಿ, ನೀವು ಯಾವ ಜವಾಬ್ದಾರಿನೂ ತಗೊಳ್ಳಲ್ಲ ಅನ್ಸುತ್ತೆ. ಅಯ್ಯಯ್ಯೋ, ಅದು ಹಾಗಲ್ಲ. ಸಿನ್ಸಿಯಾರಿಟಿ 100% ನನ್ನ ಸೈಡಿಂದ ಇರುತ್ತೆ. ಅದು ಬೇಕು. ಉಳಿದಿದ್ದೆಲ್ಲ ಅದರ ಜೊತೆ ಬರುತ್ತೆ. ಆಫೀಸ್ನಲ್ಲಿರೋರ ಮನ್ಸೆಲ್ಲ ನೀವು ಗೆಲ್ಲಬೇಕು. ಸ್ವಲ್ಪ ದಿವಸ ನನಗೆ ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ಲು. ಮದುವೆ ಆದ್ಮೇಲೆ ಅವಳು ಏನು ಮಾಡ್ತಾಳೋ ಅವಳಿಷ್ಟ. ನಿಮಗಿಷ್ಟ ಇದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ ಆಗ್ಬೋದು. ಸ್ವಲ್ಪ ದಿವಸ ನೋಡೋಣ, ಆಗ್ಲಿಲ್ಲ ಅಂದ್ರೆ ಬೇಡ. ಓಕೆ, ಒಂದು ನಿಮಿಷ. ಓಕೆ ಸರ್. ಎಸ್, ಪ್ಲೀಸ್ ಸೆಂಡ್ ಅ ಮೀನ್. ಅಳಿಯ ಬಂದಿದ್ದಾನೆ, ಮನು. ಹಾಯ್ ಅಂಕಲ್. ಹಾಯ್ ಮನು, ಕೂತ್ಕೋ. ಇವ್ರು ಬಾಲು, ಮದುವೆ ಕಾರ್ಯಕ್ಕೆ ಊರಿಂದ ಬಂದಿದ್ದಾರೆ. ಹಲೋ ಸರ್. ನಾನು ಜಾನನ್ ಕರ್ಕೊಂಡು ಶಾಪಿಂಗ್ ಹೋಗೋಣ ಅಂತ ಬಂದೆ. ಇಸ್ ಶಿ ಹಿಯರ್? ಮಗಳೇ, ಮನು ಬಂದಿದ್ದಾನೆ, ಬೇಗ ಬಾ. ಶಿ ಈಸ್ ಕಮಿಂಗ್. ಅನಗತ್ಯವಾಗಿ ಏನು ಪರ್ಚೇಸ್ ಮಾಡಬೇಡಿ, ಸಿಂಪಲ್ ಡಿಸೈನ್ ಆಗಿರಲಿ. ಅದೆಲ್ಲ ಜಾನ ನೋಡ್ಕೊಳ್ತಾಳೆ. ಇಸ್ ಈ ರಿಲೇಟೆಡ್ ಟು ಯು ಅಂಕಲ್? ನಾನು ಹೇಳಿದ್ನಲ್ಲ, ಇಲ್ಲಿ ಫುಡ್ ಅರೇಂಜ್ಮೆಂಟ್ಸ್ ಎಲ್ಲ ಓಲ್ಡ್ ನಾರಾಯಣ್ ಮಾಡ್ತಾರೆ. ಇವ್ರವ್ರ ಮಗ. ಓ, ಕ್ಯಾಟರಿಂಗ್. ಹಾಗಾದ್ರೆ ನಾನು ಹೊರಡ್ಬೋದಾ? ಟ್ಯಾಕ್ಸಿ ಏನು ಮಾಡಕ್ ಹೋಗ್ಬೇಡಿ. ನೀನು ಹೋಗುವಾಗ ಬಾಲ್ ಸ್ವಲ್ಪ ಡ್ರಾಪ್ ಮಾಡು. ಯಾ, ಆಫ್ ಕೋರ್ಸ್. ಓಕೆ, ಥ್ಯಾಂಕ್ ಯು ಸರ್. ಬರ್ತೀನಿ. ದಿಸ್ ಇಯರಿಂಗ್. ಓ, ಇದಾ? ಅಪ್ಪ ಊರಿಂದ ಬರ್ಬೇಕಾದ್ರೆ ಇದನ್ನ ತಗೊಂಡ್ ಬಂದ್ರು. ಓ, ಕ್ಯೂಟ್. ಇದು ಹೇಗೆ?
long time. How are you? What's happening? You I'm don't even good, call me, yeah. na? Do you know how much I missed you? You should have come over here last night. Actually, I called you, but I couldn't Okay. get you. Sorry, I was like really busy. Yeah, we'll catch up. Make it tonight, okay? Yeah, Bye. How did it happen, Ranjit? Take this. ಸಾರಿ, ಇದು ಹಳೆ ಫೈಲ್ ಇರಬೇಕು. ಸೂಸನ್ ಕಳಿಸಿರೋದು. ಸೂಸನ್ ಮೇಲೆ ಹೇಳ್ಬೇಡ. ನೀನ್ ತಾನೇ ಕ್ರಿಯೇಟಿವ್ ಡೈರೆಕ್ಟ್ರು. ಇಲ್ಲಿರೋ ಒಬ್ಬೊಬ್ರಿಗೂ ಪೇಮೆಂಟ್ ನಾನು ಸರಿಯಾಗಿ ಕೊಡಬೇಕು ಅಂದ್ರೆ ಅದು ಇವ್ರು ಕೊಡ್ತಾ ಇರೋ ಪೇಮೆಂಟ್ ಇಂದಾನೆ. ಒಂದ್ ನಿಮಿಷ, ನನಗೆ ಬಂದಿರೋ ಇಮೇಲ್ಸ್ನೆಲ್ಲ ನಿನಗೆ ಫಾರ್ವರ್ಡ್ ಮಾಡ್ತೀನಿ. ಎಲ್ಲದನ್ನು ಫಿಕ್ಸ್ ಮಾಡಿ 5 ನಿಮಿಷದಲ್ಲಿ ನೀನ್ ಇಲ್ಲಿಗೆ ಬರಬೇಕು. ಐ ನೀಡ್ ಟು ಗೋ. ಓಕೆ ಸರ್. ಯಾಕೋ ಇಷ್ಟೊಂದು ಗರಂ ಆಗಿದೆಯಾ? ನಾನು ಯೂಶುವಲಿ ಅಷ್ಟೊಂದು ಟೆನ್ಷನ್ ಆಗಲ್ವೋ? ನೀನ್ ಬರೋದು ಲೇಟ್ ಆಯ್ತಲ್ಲ. ಎಲ್ಲೋಗಿದ್ದೆ? ಮದ್ವೆ ಗಂಡು, ಮದ್ವೆ ಹೆಣ್ಣು, ಫ್ರೆಂಡು, ಶಾಪಿಂಗ್, ಜ್ಯುವೆಲ್ರಿ. ಸಿಕ್ಕಾಕೊಂಡೆ ಮಗ. ಅವ್ರು ನಿನ್ಗೋಸ್ಕರ ಕೊಡ್ತಾ ಇರೋ ಕೆಲ್ಸ ಇದೇ ಇರಬೇಕು. ಯಾವುದು? ಹುಡ್ಗಿನ್ ಕರ್ಕೊಂಡು ಶಾಪಿಂಗ್ ಮಾಡೋ ಕೆಲ್ಸ. ಇಮಿಡಿಯೇಟ್ಲಿ ನಿಂಗೆ ಲೈಸೆನ್ಸ್ ಮಾಡ್ಕೊಡ್ತಾರೆ ನೋಡು. ಹೋಗೋ. ಆದ್ರೆ ಅವ್ರು ತುಂಬಾ ಡೀಸೆಂಟ್ ಆದ ವ್ಯಕ್ತಿ ಅಂತ ನಮ್ ಸರ್ಕಲ್ ಅಲ್ಲೆಲ್ಲ ಮಾತಾಡ್ಕೋತಾರೆ. ಎಲ್ಲ ಅಸೋಸಿಯೇಷನ್ಗಳು ತುಂಬಾನೇ ದುಡ್ಡು ಕೊಡ್ತಾರಂತೆ. ನೀನ್ ಬಾ, ಮೊದ್ಲು 2 ಪೆಗ್ ಆಗ್ಬೇಕು. ನಾನು ತುಂಬಾನೇ ಟೆನ್ಷನ್ ಆಗ್ಬಿಟ್ಟಿಲ್ಲ. ಬಂದಿನ ಬಾ. ಬೇಡ ಪಾಪ. ಏಯ್, ಇನ್ನೊಂದ್ ಬೀರ್ ತಗೊಳ್ಳೋ. ನನಗ್ ಬೇಡ. ಏಯ್, ಆಮೇಲೆ ನಮ್ಮ ಹಂಸಲೇಖ ಅವ್ರದೊಂದು ಹಾಡಿದೆ ಗೊತ್ತಾ? ಯಾವುದು? ಯಾರಿವಳು 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 ಯಾರಿವಳು. ಅದನ್ನ ಹಾಡ ನೋಡೋಣ. ನೀನ್ ವಾಯ್ಸ್ ಕೇಳಿ ಎಷ್ಟು ದಿನ ಆಯ್ತು ಗೊತ್ತಾ? ನೀನ್ ಬೇರೆ ಹಾಡೆಲ್ಲ ಹಾಡಿ ತುಂಬಾ ವರ್ಷ ಆಯ್ತು ಕಣೋ. ಹೌದು. ಇಲ್ಲೇನ್ ರೆಕಾರ್ಡಿಂಗ್ ನಡೀತಾ ಇದೆ. ಹಾಡೋ ನೋಡೋಣ. ಯಾರಿವಳು ಯಾರಿವಳು ಸೂಜಿಮಲಿ ಕಣ್ಣವಳು, ರಾಮನಳಿ ತೋಟದಲ್ಲಿ ಗಮ್ಮನೆಂದು. ಏಯ್, ಅದ್ರಲ್ಲೊಂದು ಲೈನ್ ಬರುತ್ತೆ ಕಣ. ಯಾವುದು? ಅದು ಯಾವುದು? ಮಾತಿನಲ್ಲಿ ಹೇಳಿದರೆ ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲ್ಲಿ ಕೇಳು ಅಂದದ ಸಾಲು. ಕರೆಕ್ಟಾ? ಆ ಲೈನೇ ಕಣ. ಆ ಹಾಡೇ ನನಗೆ ಕೇಳಬೇಕು. ದೇವಲೋಕದಲ್ಲಿರೋ ಸ್ವರ್ಗನೇ ತನ್ನೊಳಗೆ ಬಚ್ಚಿಟ್ಕೊಂಡಿರೋ ಅಂತ ದೊಡ್ಡ ನಗರ ಕಣೋ ಇದು. ಊರ್ ಬಿಟ್ಟು ಬಂದವ್ರನ್ನ ಮತ್ತೆ ಊರ್ ಕಡೆ ಹೋಗಕ್ ಬಿಡದೆ ಇರೋ ಬ್ಯೂಟಿ ಕಣ ಈ ಊರು. ಇವತ್ತಿಂದ 2 ದಿನ ನನ್ನ ಫೋನು ಆಫಲ್ಲೇ ಇರುತ್ತೆ. ಥರ್ಸ್ಡೇ ಅಲ್ವಾ ನಿಮ್ಮಪ್ಪ ಬರ್ತಾ ಇರೋದು? ಅವಾಗ ನನ್ನ ಫೋನ್ ಆನ್ ಆದ್ರೆ ನಡೆಯುತ್ತಲ್ಲ. ಏನಾದ್ರೂ ವಿಷಯ ಇದ್ರೆ ಗೋವಿಂದಣ್ಣ ಫೋನ್ ಮಾಡ್ತಾರೆ. ತುಂಬಾ ದೂರ ಹೋಗದೆ ಇದ್ರೆ ಸಾಕು. ನಮ್ಮ ಕಾಲೇಜಲ್ಲಿ ನಮ್ಮ ಜೊತೆ ಓದಿದ ಫ್ರೆಂಡ್ಸ್ಗಳಲ್ಲಿ ಕೆಲವು ಜನ ಇಲ್ಲೇ ಇದ್ದಾರೆ. ನನಗೆ ಗೊತ್ತಿರೋ ಹಾಗೆ ಸುಮಾರು 80 ಜನ ದೋಹದಲ್ಲೇ ಇದ್ದಾರೆ. ಅದರಲ್ಲಿ ಸುಮಾರು ಜನ ವಿತ್ ಫ್ಯಾಮಿಲಿನೇ ಇದ್ದಾರೆ. ಓಕೆನಾ? ಆದ್ರೆ ಯಾರಿಗೂ ಟೈಮ್ ಇಲ್ಲ, ನನಗೂ ಟೈಮ್ ಇಲ್ಲ. ನಮ್ಮ ಜೊತೆ ಸೇರೋರೆಲ್ಲ ಬರ್ಲಿ, ಆಮೇಲೆ ಮಿಕ್ಕಿದ್ದೆಲ್ಲ ಅವರೇ ನೋಡ್ಕೋತಾರೆ. ಒಳ್ಳೆ ಒಂದು ಸ್ಕಾಚ್ನ ನಿನ್ ತಲೆ ಮೇಲೆ ಸುರಿದು ನಿನಗೆ ಸ್ನಾನ ಮಾಡಿಸ್ಬೇಕು ಅಂತ ನಮ್ಮ ಕಮಿಟಿಲಿ ಡಿಸೈಡ್ ಮಾಡ್ಬಿಟ್ಟಿದೀವಿ. ಮಗ, ನನ್ನ ಹಾಳು ಮಾಡ್ಬಿಡ್ವೋ? ನನ್ನ ಹೆಸರು ಕೆಡಿಸ್ಬಿಡ್ವೋ? ಅಣ್ಣ, ದೊಡ್ಡ ಆಸೆ ಇಟ್ಕೊಂಡು ಎಲ್ಲರೂ ಬರೋ ಹಾಗೆ ನಾನು ಒಂದು ದೊಡ್ಡ ಕನಸು ಕಟ್ಕೊಂಡು ಈ ದೇಶಕ್ಕೆ ಬಂದೆ. ಆದರೆ ನನಗಾದ ಆಕ್ಸಿಡೆಂಟಿಂದ ನನ್ನ ಕನಸೆಲ್ಲ ನುಚ್ಚು ನೂರಾಯಿತು. ನಮ್ಮ ತಾಯಿ ಮಾಡಿದ ಪ್ರಾರ್ಥನೆಯಿಂದ ನಾನು ಜೀವಂತ ಇದ್ದೀನಿ ಅನಿಸುತ್ತೆ. ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದೊಂದೇ, ದಯವಿಟ್ಟು ನನಗಾಗಿರೋ ಸ್ಥಿತಿನ ನಮ್ಮಮ್ಮನಿಗೆ ಹೇಳ್ಬೇಡಿ. ಅವ್ರು ನಿಜವಾಗ್ಲೂ ಇದನ್ನೆಲ್ಲ ತಡ್ಕೊಳ್ಳೋದಿಲ್ಲ. ಬಾಳಲ್ಲಿ ಸಂತೋಷ ನೆಮ್ಮದಿ ಏನು ಅಂತಲೇ ನಮ್ಮ ತಾಯಿ ಗೊತ್ತಿಲ್ಲ. ನಾನು ಚಿಕ್ಕವನಾಗಿದ್ದಾಗಲೇ ನಮ್ಮಪ್ಪ ನಮ್ಮನ್ನು ಬಿಟ್ಟು ಹೋದ್ರು. ಊರಲ್ಲಿರೋ ಶ್ರೀಮಂತರ ಮನೆಯಲ್ಲೆಲ್ಲ ಎಂಜಿಲ ಪಾತ್ರೆ ಎಲ್ಲ ತೊಳೆದು ಮನೆ ಕೆಲಸ ಮಾಡಿ ನನ್ನನ್ನು ಸಾಕಿದ್ರು. ಅವರಿಗಿದ್ದ ದೊಡ್ಡ ಕನಸೆ ನನ್ನನ್ನು ಒಬ್ಬ ಶ್ರೀಮಂತನಾಗಿ ನೋಡಬೇಕು ಅಂತ. ಹೊರದೇಶದಿಂದ ಶ್ರೀಮಂತನಾಗಿ ವಾಪಸ್ ಬರ್ತಾನೆ ಅಂತ ಕಾಯ್ಕೊಂಡಿದ್ದ ನಮ್ಮಮ್ಮ ನನ್ನ ಈ ಸ್ಥಿತಿಯಲ್ಲಿ ನೋಡಿದ್ರೆ ಅಣ್ಣ, ನೀವೇನು ಯೋಚನೆ ಮಾಡಬೇಡಿ.
ಎಲ್ಲಾನು ಸಹಿಸ್ಕೊಳ್ಳೋ ಮನ್ಸು ನಮಗಿದ್ರೆ ನಾವ್ಯಾವತ್ತೂ ಸೋಲನ್ನು ನಾವು ಒಪ್ಕೊಳ್ಳೋದಿಲ್ಲ. ಧೈರ್ಯವಾಗಿರೋಣ. ಬಂದ್ಬಿಟ್ರು. ಇರಿ ಇರಿ ಇಳಿಬೇಡಿ, ಬೆಲ್ಟ್ ಹಾಕಿದಾರಲ್ಲಿ ಅದನ್ನ ತೆಗಿಬೇಕು. ಫ್ಲೈಟ್ ಅಲ್ಲೂ ಇದೇ ಸಮಸ್ಯೆ. ಇಲ್ಲೇ ಅಂತಂದ್ರೆ ಅದೇ ಬೆಲ್ಟು. ನಾನು ಹೇಳಿದ ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ಯಲ್ವಾ? 2-3 ದಿನದಿಂದ ಸರಿಯಾಗಿ ನಿದ್ದೆನೆ ಮಾಡಿಲ್ಲ ಅಂತೀನಿ. ಬನ್ನಿ, ಬಂದಾಯ್ತು. ನಾವು ಏರ್ಪೋರ್ಟ್ಗಂತಾನೆ ಹೋಗಿದ್ವಿ. ಟ್ರಾಫಿಕಿಂದ 5 ನಿಮಿಷ ಲೇಟ್ ಆಗೋಯ್ತು. ಫ್ಲೈಟಲ್ಲಿ ಹತ್ತೋದಕ್ಕೆ ಹೆದರ್ಕೊಂಡ್ರಮ್ಮ? ನಾನೇನಕ್ಕೂ ಭಯ ಪಡ್ಬೇಕು, ನೀವೊಬ್ಬ ಜೊತೆಗೆ ಇದ್ರಲ್ಲ. ಅವಳಿಗೆ ಭಯ ಏನೂ ಆಗಿಲ್ಲ. ಫ್ಲೈಟ್ ಏರಿದ ತಕ್ಷಣ ನನ್ನ ಕೈ ಹಿಡ್ಕೊಂಡ್ಬಿಟ್ಲು. ಇಲ್ಲಿ ಇಳಿದು ಕಾರ್ ಹತ್ತಿದ್ಮೇಲೆನೆ ನನ್ನ ಕೈ ಬಿಟ್ಟಿದ್ದು. ಪ್ಲೇನ್ ಸ್ವಲ್ಪ ಆ ಕಡೆ ಆದ್ರೂ ನನ್ನ ಕೈ ಎದುರ್ತಿದ್ಲು. ನೋಡು ಕೈ ಹೇಗಾಗಿದೆ ನೋಡಿ ಇಲ್ಲಿ. ನೀವು ಫ್ಲೈಟಲ್ಲಿ ತುಂಬಾ ಸಲ ಟ್ರಾವೆಲ್ ಮಾಡಿರೋದ್ರಿಂದ ಪರವಾಗಿಲ್ಲ. ಕಾರಲ್ಲಿ ಹೋಗುವಾಗ ನಿದ್ದೆ ಬಂದಂಗಾಗತ್ತೆ, ಮುಖ ತೊಳ್ಕೊತೀವಿ, ಟೀ ಕುಡಿತೀವಿ, ಸ್ಪೀಡ್ ಕಡಿಮೆ ಮಾಡು ಅಂತೀವಿ, ಅದನ್ನೆಲ್ಲ ಮಾಡೋಕ್ಕಾಗತ್ತೆ. ಫ್ಲೈಟಲ್ಲೆಲ್ಲ ಅದನ್ನೆಲ್ಲ ಹೇಳೋಕ್ಕಾಗತ್ತಾ? ಅದಕ್ಕೆ ಪೈಲಟ್ ಬೇರೆ ಇಲ್ಲ, ಎಲ್ಲೋ ಕುತ್ಕೊಂಡು ಅದನ್ನ ಕಂಟ್ರೋಲ್ ಮಾಡ್ತಾರೆ. ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ. ಸುಮ್ಮನೆ ಯೋಚನೆ ಮಾಡಿ ನಾವೇ ಟೆನ್ಷನ್ ತಗೋಬೇಕು. ನಿಜ ಹೇಳಬೇಕು ಅಂದ್ರೆ ಸುಮಾರು 1 ಗಂಟೆ ಇಲ್ಲ 1.5 ಗಂಟೆ ನಾನು ನಿಮ್ಮದಿಯಾಗಿ ನಿದ್ದೆ ಮಾಡಿದೆ. ಫ್ಲೈಟಲ್ಲಿ ಕೊಟ್ಟಿರೋ ಊಟ ನಿಮ್ಗೆ ಇಷ್ಟ ಆಗಿರ್ಲಿಕ್ಕಿಲ್ಲ ಅಲ್ಲ? ಹಾಗೇನು ಇಲ್ಲಮ್ಮ, ಕೆಲವು ಸಲ ಊಟನೆಲ್ಲ ಬಿಟ್ಟು ನೀರನ್ನೇ ಊಟ ಅಂತ ಕುಡಿಬೇಕು. ನಾನು ನಿಮ್ಗೆ ಊಟಕ್ಕೆ ರೆಡಿ ಮಾಡ್ತೀನಿ, ನೀವು ಒಳಗೆ ಬನ್ನಿ. ಅಪ್ಪ, ಇವ್ನು ನನ್ನ ಫ್ರೆಂಡು. ನಮಸ್ತೆ ಅಂಕಲ್. ನಾನು ನಿಮ್ಮ ಮನೆಗೆ ಬಂದಿದ್ದೀನಿ, ಊಟನೂ ಕೂಡ ಮಾಡಿದ್ದೀನಿ. ಕಾಯೊಬ್ಬಟ್ಟು, ಉಪ್ಪಿನಕಾಯಿ, ಸಾಂಬಾರು, ಒಳ್ಳೆ ಬಾಳೆ ಎಲೆ ಊಟ. ಅಯ್ಯೋ ಮರೆಯೋಕೆ ಆಗಲ್ಲ, ಅಲ್ಟಿಮೇಟ್ ಆಗಿತ್ತು. ಇವನ್ ಜೀವನದಲ್ಲಿ ಮೊದಲನೇ ಸಲ ವೆಜಿಟೇರಿಯನ್ ತಿಂದಿರೋದು ಅವತ್ತೇನೆ. ಗೋವಿಂದ, ಅಯ್ಯ, ನಾನು ಈಗಲೇ ಅಡುಗೆ ಜಾಗನ ನೋಡಬೇಕು. ನೀ ಏನೆಲ್ಲ ಗೋಲ್ಮಾಲ್ ಮಾಡಿದ್ಯಾ ಅಂತ ನಾನು ಹೋದ್ಮೇಲೆ ಗೊತ್ತಾಗತ್ತೆ. ಬನ್ನಿ. ನಾರಾಯಣ್ ಅವರೇ, ನೀವು ಕೆಲಸ ಶುರು ಮಾಡೋಕ್ಕೆ ಮೊದಲು ನಾವು ಒಬ್ಬರನ್ನ ಭೇಟಿ ಮಾಡಬೇಕು. ನಿಮ್ಮನ್ನು ನೋಡಬೇಕು ಅಂತ ನಮ್ಮಲ್ಲೊಬ್ಬರು ತುಂಬ ಹೊತ್ತಿನಿಂದ ಕಾಯ್ತಾ ಇದ್ದಾರೆ. ಓ, ಆ ಪಿಲ್ಲೋ ಸ್ವಲ್ಪ ಇತ್ತು. ಅಪ್ಪನೂ ಅಮ್ಮನೂ ಹಾಗೆ ಇನ್ನು ಮುಖ್ಯವಾದ ಜನ ನಿಮ್ಮನ್ನ ನೋಡಕ್ ಬಂದಿದ್ದಾರೆ ಮಾವ. ಕಣ್ಬಿಟ್ಟು ನೋಡಿ. ನಿಮ್ಮನ್ನು ನೋಡಬೇಕು ಅಂತ ತುಂಬ ಆತುರದಿಂದ ಕಾಯ್ತಾ ಇದ್ದಾರೆ ಪಾರ್ಥಿಬನವರು. 1 ತಿಂಗಳ ಹಿಂದೆ ಸ್ವಲ್ಪ ಮಾತಾಡ್ತಾ ಇದ್ರು. ಈಗ ಏನಾದರೂ ಹೇಳಬೇಕು ಅಂದರೆ ಬರೆದು ತೋರಿಸ್ತಾರೆ. ಇವ್ರಿಗೇನಾಗಿದೆ? 2 ವರ್ಷದ ಹಿಂದೆ. 2 ವರ್ಷದಿಂದ ಅಲ್ಲ, ಹೋದ ಮೇನಲ್ಲಿ. ಇಲ್ಲಿ ನಾವು ಎಲ್ಲರೂ ಜಾಲಿಯಾಗಿ ಮಾತಾಡ್ತಾ ಟೀ ಕುಡಿತಾ ಇದ್ವಿ. ದಿಢೀರ್ನೇ ಅವ್ರ ಕೈಯಲ್ಲಿದ್ದ ಕಪ್ಪು ಜಾರ್ ಬಿದ್ದೋಯ್ತು. ಜೊತೆಗೆ ಅವರು ಬಿದ್ರು. ಬಾಯಿ ಒಂದು ಸೈಡ್ಗೆ ಎಳೀತು. ತುಂಬ ಜನ ಡಾಕ್ಟರ್ ಫ್ರೆಂಡ್ಸ್ ಇರೋದ್ರಿಂದ ತಕ್ಷಣ ಮೆಡಿಕಲ್ ಕೇರ್ ಸಿಕ್ತು. ನಮ್ಮ ಆಯುರ್ವೇದ ಮದ್ದಲ್ಲಿ ಉಪಯೋಗಿಸಿದ್ರ? 6 ತಿಂಗಳಿಂದ ಅದನ್ನೇ ಮಾಡ್ತಾ ಇದ್ದೀವಿ. ಬಲಗೈ ಸ್ವಲ್ಪ ಚಲನೆ ಇದೆ ಅಂದ್ರೆ ಅದರಿಂದಾನೆ. ಅಣ್ಣನಿಗೋಸ್ಕರ ಮದುವೆ ಇಲ್ಲೇ ನಡೆಸ್ತಾ ಇದ್ದೀವಿ. ಹುಡುಗನಮ್ಮ ಶಿ ಈಸ್ ನೋ ಮೋರ್. ಏನು? ಅವರು ತೀರ್ಕೊಂಡು 3 ವರ್ಷ ಆಯ್ತು. ಆ ನಂತರ ಇವ್ರಿಗೆ ಹೀಗಾಗಿತ್ತು. ಓ, ಇರಿ. ಇವರ ಅಕ್ಕ ಅವ್ರ ಮದ್ವೆಗೆ ನೀವೇ ಅಡುಗೆ ಮಾಡಿದ್ರಂತೆ, ಹಾಗಂತ ಬರೆದಿದ್ದಾರೆ. ಓ, ತ್ರಿವೇಂದ್ರಮಲ್ಲಿ 30 ವರ್ಷಕ್ಕೆ ಹಿಂದೆ. ಅಯ್ಯೋ, ಆ ಟೇಸ್ಟ್ ಇನ್ನೂ ಅವ್ರ ನಾಲ್ಗೆಲ್ಲಿದೆಯಂತೆ. ಗ್ರೇಟ್ ಅಲ್ಲ? ದೇವ್ರೆ. ಏನ್ ಡ್ಯಾಡಿ? ಇವ್ರ ಹತ್ರ ಆಶೀರ್ವಾದ ತಗೋ ಅಂತ ಹೇಳ್ತಿದ್ದಾರೆ. ಓ, ಕಾಲಿಗೆ ಬಿದ್ದು ತಗೋಬೇಕು.
ಛೇ, ಇವನೆಲ್ಲ ಹೋದ? ಟ್ರಾಫಿಕಲ್ಲೆಲ್ಲ ಸಿಕ್ಕಾಕೊಂಡಿರ್ತಾರೆ. ಟ್ರಾಫಿಕ್ ಬಗ್ಗೆ ಮೊದಲೇ ಯೋಚನೆ ಮಾಡಬೇಕಿತ್ತು ಕಣೋ. ಎಲ್ಲೋ ಇದೆಯಾ? ಬೇಗ ಬಾರೋ, ಇಲ್ಲ ನಾನು ಹೊರಡ್ತೀವಿ ನೋಡು. ಅವ್ರ ಅಪ್ಪನೂ ಅಮ್ಮನೂ ಬಂದಿದ್ದಾರೆ. ಅವ್ನು ಹೋಗ್ಬೇಕು ಕಣೋ. ಬೇಗ ಬರಕ್ಕೆ ಹೇಳೋ. ಹಾಂ, ಓಕೆ. ಮತ್ತೆ ಹುಡುಗರಲ್ಲ? ಹೌದಾ, ಸರಿ, ಬೇಗ ಬಾ. ಅವ್ರು ಇನ್ನೇನು ಬರ್ತಾರೆ ಕಣೋ. ಸರಿ, ನೀನ್ಯಾಕೆ ಕುಡಿತಿಲ್ಲ? ಅಯ್ಯೋ, ಕಿಕ್ ಹೊಡೆದ್ಬಿಟ್ರೆ ಅಪ್ಪ ಏನೂ ಹೇಳಲ್ಲ, ಅಮ್ಮನ್ ಗೊತ್ತಾಗ್ಬಿಡತ್ತೆ. ಏನೋ ಬೀರ್ ಕುಡಿದ್ರಾ? ಕಿಕ್ ಕುಡಿಯುತ್ತಾ? ಆಫೀಸಿಂದ ಕಾಲು. ಹಾಂ, ಹೇಳೋ ರಂಜಿತ್. ಹಾಂ, ಓಹೋ, ಅದನ್ನು ನಾವು ಕಳಿಸಿದ್ದೀವಲ್ಲ, ಒಂದ್ಸರ್ತಿ ಸರಿಯಾಗಿ ಚೆಕ್ ಮಾಡಿ ನೋಡು. ನೀನೇನು ಹಂಗೆ ನೋಡ್ತಾ ಇದೆಯಾ? ನೀನಿನ್ನೂ ಕುಡ್ದಿಲ್ವಾ? ಲೇ, ಅಲ್ಲಿ ನೋಡಿದ್ಯಾ? ಅವನೇ ಮೆನನ್ ಸರ್ ಅವ್ರ ಮಗಳನ್ನ ಮದುವೆ ಆಗೋವನು. ಯಾರು? ಅವನೇ ಆ ಕಡೆ ತಿರ್ಕೊಂಡು ಕೂತಿದ್ದಾನಲ್ಲ, ಬ್ಲ್ಯಾಕ್ ಟೀ ಶರ್ಟು, ಕ್ಯಾಪು. ಅವನ ಜೊತೆಗಿರೋದು ಯಾರು? ಹಾಂ, ಅದು ನನಗೆ ಗೊತ್ತಿಲ್ಲ. ಆ ಲಕ್ಕಿ ಗಾಯನ ನೋಡ್ಲೇಬೇಕು ಕಣ. ನೀನು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಸೋ. ಅಯ್ಯ, ನೀನು ಬೇರೆ, ಅವನಿಗೆ ನಾನು ನೆನಪಿದ್ದೀನೋ ಇಲ್ವೋ ಅಂತಾನೆ ಗೊತ್ತಿಲ್ಲ. ಒಂದು ನಿಮಿಷ ಇರು. ಲೇ, ಇವ್ನು ನನಗೆ ಚೆನ್ನಾಗಿ ಗೊತ್ತು ಕಣೋ. ನೀನು ಹೇಳಿದ ಹುಡುಗ ಇವನೇನಾ? ಮತ್ತೆ ಮೇನನ್ ಸರ ಇಂಟ್ರೊಡ್ಯೂಸ್ ಮಾಡಿದ್ದು. ನನಗೆ ಇವ್ನು ಚೆನ್ನಾಗಿ ಗೊತ್ತಲ್ವಾ. ನಮ್ಮ ಬಾಸ್ತು ಒಂದು ಬಂಗ್ಲೆ ಇದೆ, ಅಲ್ಲಿ ಇಂಟೀರಿಯರ್ ಡೆಕೋರೇಷನ್ ಮಾಡೋದಕ್ಕೆ ಒಂದು ಹುಡುಗಿ ಬಂದಿದ್ಲು. ಅವಳು ಇರಾನಿ ಹುಡುಗಿ. ಅವಳು ಇವನು ಹೆಂಗೋ ಸೆಟ್ ಆಗ್ಬಿಟ್ರು. ಅವಳು ನೋಡೋದಕ್ಕೆ ಇವನಲ್ಲಿಗೆ ಬರ್ತಾ ಇದ್ದ. ಅವರಿಬ್ಬರನ್ನು ನಾನು ತುಂಬ ಕಡೆ ನೋಡಿದ್ದೀನಿ ಕಣೋ. ಇವರಿಬ್ರು ಒಟ್ಟಿಗೆ ಇದ್ದಾರೆ ಅಂತಲೂ ಕೇಳ್ಪಟ್ಟಿದ್ದೀನಿ. ಲೇ, ಏನೋ ಹೇಳ್ತಿದ್ಯಾ ನೀನು? ಮದ್ವೆನೂ ಆಗಿದ್ದಾರೆ ಅಂತ ಡೌಟ್ ಇದೆ ಕಣ. ಇಲ್ಲ ಲಿವಿಂಗ್ ಟುಗೆದರಲ್ಲಿ ಇರಬೇಕು. ಹೆಂಗೆ ನೋಡಿದ್ರು ಆ ಮನುಷ್ಯ ಸರಿ ಇಲ್ಲ. ಲೇ, ನಿಂಗೆ ಗೊತ್ತಿಲ್ಲದೆ ಏನೇನೋ ಹೇಳಬೇಡ. ಏನೋ ನಾನು ಸುಳ್ಳು ಹೇಳ್ತಾ ಇದ್ದೀನ? ನಾನು ಹುಟ್ಟಿದಾಗ ಎತ್ತಾಡಿಸಿದ ನರ್ಸ್ ಮುಖ ಕೂಡ ನನಗಿನ್ನೂ ಜ್ಞಾಪಕ ಇದೆ ಕಣ. ನೋಡ್ಕೊಂಡು ಮಾತಾಡು. ನೀನ್ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ? ಇವನೇನು ನಿನ್ನ ತಂಗಿನೋ ಲವರ್ನೋ ಮದುವೆ ಆಗ್ತಿಲ್ವಲ್ಲ? ಹಾಗಲ್ಲ, ಮೇನನ್ ಸರ್ಗೂ ಅವ್ರ ಮಗಳಿಗೂ ಇವನ್ ವಿಷಯ ಎಲ್ಲ ಗೊತ್ತಿರತ್ತಾ? ಗೊತ್ತಿರ್ಬೋದು, ಗೊತ್ತಿಲ್ದೇನೋ ಇರ್ಬೋದು. ಈ ಶ್ರೀಮಂತರುಗಳ ಲಾಜಿಕ್ ಎಲ್ಲ ನಮ್ಮಂತವ್ರು ತಿಳಿಯಲ್ಲ ಕಣ ಮಚ್ಚ. ಏನೋ ಆಳವಾಗಿ ಯೋಚನೆ ಮಾಡ್ತಾರೋಗಿದೆ. ನನಗ್ಯಾಕೋ ಬೇಜಾರಾಗ್ತಿದೆ ಕಣೋ. ಆ ಹುಡುಗಿ ಇಲ್ಲೇ ಹುಟ್ಟಿ ಬೆಳೆದಿದ್ದಾದ್ರೂ ನಮ್ಮೂರ ಸಂಸ್ಕೃತಿನೇ ಅವಳಿಗಿದೆ ಕಣೋ. ಅದು ಅಲ್ಲದೆ ಮೇನನ್ ಸರ್ ತುಂಬ ಪಾಪದವರು. ಅವ್ರಿಗೆ ಇಂಥ ಹುಡುಗನೇ ಸಿಗ್ಬೇಕಾ? ಒಂದು ವೇಳೆ ಆ ಹುಡುಗಿ ಇವನನ್ನ ಡೈವರ್ಸ್ ಮಾಡಿರ್ಬೋದಲ್ವಾ? ಅದೇ ಥರ ಆ ಹುಡುಗಿನೂ ಒಂದು ಪಾಸ್ಟ್ ಇರ್ಬೋದೇನೋ. ಇಲ್ಲೆಲ್ಲ ಯಾರು ಏನು ಅಂತ ತಿಳ್ಕೊಂಡು ಮದುವೆ ಮಾಡ್ಕೊಳ್ಳಲ್ಲ. ಇದು ಇಲ್ಲೆಲ್ಲ ತುಂಬ ಸಾಧಾರಣ. 2-3 ಮದುವೆ ಮಾಡ್ಕೊಂಡು ಅಲ್ಲೇ ಇಲ್ಲಿ ಕದ್ದು ಮುಚ್ಚಿ ಬದುಕ್ತಿರೋರೇ ನನಗೆ ಗೊತ್ತು. ಬಂದಿರೋ ಕೆಲಸನ ಒಳ್ಳೆ ರೀತಿ ಮುಗಿಯೋದಕ್ಕೆ ನಿಮ್ಮ ಅಪ್ಪಂಗೆ ಏನು ಹೆಲ್ಪ್ ಬೇಕೋ ಅದನ್ನು ಮಾಡ್ಕೊಂಡಿರು. ಹುಡುಗಿ ಅಪ್ಪ ಕೊಡ್ತೀನಿ ಅಂತ ಹೇಳಿರೋ ಕೆಲಸನ ಕೈಯೊಡ್ಡಾದರೂ ಪಡ್ಕೋ. ನೀಯತ್ತ ಕೆಲಸ ಮಾಡು. ಅದನ್ನು ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ಈಗ ನೀನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಪೊಂಗಲ್, ಏನು ಹಿಂಗೆ ಎತ್ತುತ್ತಾ ಇದ್ಯಾ? ಅಯ್ಯೋ ದೇವ್ರೆ, ನಿನ್ನ ಹತ್ರ ಸತ್ಯ ಹೇಳಿದೆ ದೊಡ್ಡ ತಪ್ಪಾಗೋಯ್ತಲ್ಲಪ್ಪ.
ನಾನು ಆವಾಗಲೇ ನಿಮ್ಮ ಅಮ್ಮನ ಹತ್ರ ಹೇಳಿದ್ದೀನಿ, ಬೇಕಾದ್ರೆ ಕೇಳಿ ನೋಡು. ಈ ಮದುವೆ ನಿಂತು ಹೋಗುತ್ತೆ ಅಂತ ನಾನು ಅವತ್ತೇ ಹೇಳಿದ್ದೆ. ಆದರೆ ಅಪ್ಪ, ನನಗೆ ಗೊತ್ತಿರೋ ವಿಷಯ ಮೇನನ್ ಸರ್ಗೆ ತಿಳಿಸೋದು ಬೇಡವಾ? ತಿಳಿಸಿದ್ರೆ ಆ ಒಂದು ಕಾರಣಕ್ಕಾಗಿ ಈ ಮದುವೆನೇ ನಿಂತು ಹೋದ್ರೆ? ಒಂದು ಹುಡುಗಿ ಜೀವನದಲ್ಲಿ ಜೀವನ ಪೂರ್ತಿ ಕಷ್ಟಪಡೋದಕ್ಕಿಂತ ಇದೆಷ್ಟೋ ಪರವಾಗಿಲ್ವಲ್ಲಪ್ಪ. ನಾವು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಅಷ್ಟೇ. ಆದರೆ ಅದು 100% ನಿಜ ಅಂತ ನಮಗೆಲ್ಲ ಗೊತ್ತಾ? ಅದು ಮಾತ್ರ ಅಲ್ಲ, ಆ ಹುಡುಗಿ ಅಪ್ಪ ಇಲ್ಲೆಲ್ಲ ತುಂಬ ಇನ್ಫ್ಲುಯೆನ್ಸರು ಮನುಷ್ಯ. ಇದೆಲ್ಲ ಗೊತ್ತಿದ್ದೆ ಆ ಹುಡುಗನ ಓಕೆ ಅಂತೇಳಿ ಹೇಳಿರ್ಬೋದು. ಈಗಿನ ಕಾಲದ ಮಕ್ಕಳಲ್ವ ರೀ, ಸ್ವಲ್ಪ ಹುಡುಗಾಟ ಎಲ್ಲ ಇದ್ದಿದ್ದೆ. ಮದ್ವೆ ಆಗಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಒಳ್ಳೆದನ್ನ ಯೋಚನೆ ಮಾಡೋಣ. ಅವ್ರು ಒಳ್ಳೆ ಮನುಷ್ಯ, ಆ ಹುಡುಗಿನೂ ಒಳ್ಳೆಯವಳು. ಅವರಿಗೆ ಒಳ್ಳೇದಾಗ್ಬೇಕು. ಕೇಳ್ಪಟ್ಟಿದ್ದೆಲ್ಲ ಸುಳ್ಳಾಗ್ಲಿ ಅಂತ ಆ ದೇವ್ರ ಹತ್ರ ಪ್ರಾರ್ಥಿಸೋಣ. ಜಾನಕಿ, ಹೇಳಿ. ನಿನಗೆ ಮನು ಎಷ್ಟು ದಿವಸದಿಂದ ಗೊತ್ತು? ಮನು? ನಿನ್ನ ಉಡ್ಬಿ ಮನು. ಓಹೋ, ಮನು. ನನಗವನ್ನ ಚಿಕ್ಕ ವಯಸ್ಸಿಂದಾನೇ ಗೊತ್ತು. ಮಾವನೂ ಅಪ್ಪನೂ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ರು. ನಿಜ ಹೇಳ್ಬೇಕು ಅಂದ್ರೆ ತುಂಬಾ ವರ್ಷಗಳಿಂದ ನಾವ್ ಒಂದೇ ಮನೇಲಿದ್ದೀವಿ. ನಡೀತಿರೋದು ಅರೇಂಜ್ ಮ್ಯಾರೇಜಾ ಇಲ್ಲ ಲವ್ ಮ್ಯಾರೇಜಾ? ಏನಾಯ್ತು, ಇಂಟರ್ವ್ಯೂ ಮಾಡ್ತಿದ್ದೀರಾ? ಅಯ್ಯೋ, ಹಾಗೇನಿಲ್ಲ. ನಾನು ಮದುವೆ ಆಗ್ತೀನಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಒಂದು ಕ್ಯೂರಿಯಾಸಿಟಿ. ಮನುನ ನಾನು ಆ ಆ್ಯಂಗಲಲ್ಲಿ ನೋಡೇ ಇಲ್ಲ. ಹೀ ಈಸ್ ಅ ವೆರಿ ಗುಡ್ ಫ್ರೆಂಡ್. ಆ್ಯಕ್ಚುಲಿ ಮನೇಲಿರೋರೆಲ್ಲ ಹೇಳಿದ ಮೇಲೇನೆ ನಾನು ಅವ್ರನ್ನ ಆ ಆ್ಯಂಗಲಲ್ಲಿ ನೋಡಕ್ ಶುರು ಮಾಡಿದೆ. ಮನು ಬಗ್ಗೆನೇ ಕೇಳ್ತಾ ಇದ್ರು. ನಾವ್ ಲವರ್ಸ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಅಂತ ಇವಳು ಹೇಳ್ತಿದ್ದಾಳೆ, ಆದ್ರೆ ಲವ್ ಇದೆ. ಫೋನ್ ಹಿಡ್ಕೊಂಡ್ರೆ ಕಟ್ಟೆ ಮಾಡಲ್ಲ. ಇವ್ರು ಜಗಳ ಆಡ್ತಾರಾ? ಜಗಳ ಎಲ್ಲ ಆಗತ್ತೆ. ಅಮೆರಿಕಾಗೆ ಹೈಯರ್ ಸ್ಟಡೀಸ್ಗೆ ಹೋಗ್ ಬಂದಾಗಿಂದ ಅವ್ರ ಸ್ಟೈಲೇ ಚೇಂಜ್ ಆಗಿದೆ. ನಂಗೊಂಚೂರು ಇಷ್ಟ ಆಗ್ತಿಲ್ಲ, ಅದಕ್ಕೆ ಜಗಳ ಆಗೋದು. ಆರಂಭ ಆಗಿದ್ ಸ್ಪೀಡಲ್ಲೇ ಆ ಜಗಳ ಕೂಡ ಕಮ್ಮಿ ಆಗ್ಬಿಡುತ್ತೆ ಅಲ್ವೇನೆ? ಟ್ರಾವೆಲ್ ಫ್ರೀಕ್. ಯಾವಾಗಾದ್ರೂ ಎಲ್ಲಾದ್ರೂ ಹೋಗ್ ಬರ್ತಾರೆ, 2-3 ದಿವಸ ಆದ್ರೂ ಫೋನೇ ಪಿಕ್ ಮಾಡಲ್ಲ. ಆವಾಗ ನಾನ್ ಬೆಸ್ಟಾಗಿ ರಿಯಾಕ್ಟ್ ಮಾಡ್ತೀನಿ. ಪರವಾಗಿಲ್ಲ, ಮದ್ವೆ ಫಸ್ಟ್ ಆಗ್ಲಿ, ಆಮೇಲೆ ದಾರಿಗೆ ತಂದ್ಕೋತೀನಿ. ಓ, $44 ಇರ್ಬೋದಾ? ಅಯ್ಯೋ, ಅಷ್ಟೆಲ್ಲ ಆಗಿಲ್ಲ. ವಯಸ್ಸಲ್ಲ, ನಿಮ್ ಶರ್ಟ್ ಸೈಜ್ ಕೇಳಿದ್ದು. ಅದ್ಯಾಕೆ? ತಗೊಳ್ಳೋದಕ್ಕೆ. ನನಗ ಶರ್ಟಾ? ನನಗೆ ಶರ್ಟ್ ಎಲ್ಲ ಏನೂ ಬೇಡ. ಅದನ್ನ ಅಂಕಲ್ಗೆ ಹೋಗಿ ಹೇಳಿ, ನಾನು ಹೋಗಿ ಬರ್ತೀನಿ. ಇವ್ರು ಏನು ಹೇಳ್ಬಿಟ್ಟು ಹೋಗ್ತಾ ಇದಾರೆ? ನನಗೆ ಶರ್ಟ್ ಎಲ್ಲ ಏನೂ ಬೇಡ. ಅಡ್ಗೆ ಮಾಡೋರ್ಗೆ ವಸ್ತ್ರದಾನ ಮಾಡ್ಬೇಕು ಅಂತ ಅಪ್ಪ ಹೇಳಿದ್ದಾರೆ. ಅದೇನೋ ಸಂಪ್ರದಾಯ ಇದೆಯಂತಲ್ಲ. ಹಂಗಿದ್ರೆ ಬೇರೆಯವ್ರಿಗೆಲ್ಲ ತಗೊಂಡ್ರಾಯ್ತು, ನನಗೆ ಯಾಕೆ? ನೀವ್ ತಾನೇ ಫಸ್ಟ್ ಬಂದಿದ್ದು. ನಿಮ್ಗೆ ಇಷ್ಟವಾಗಿರುವಂಥ ಡ್ರೆಸ್ಸನ್ನೇ ಕೊಡಿಸ್ಬೇಕು ಅಂತ ಅಪ್ಪ ಆರ್ಡರ್ ಮಾಡಿದ್ದಾರೆ. ಕೈಮುಕ್ಕು. ಒಳ್ಳೇದು ಮಾಡು ತಾಯಿ. ಅಮ್ಮ, ಕಾಪಾಡಮ್ಮ ತಾಯಿ. ತಗೊಳ್ಳಿ. ಸೋದೇಡಪ್ಪ. ಶಿವರಾಜ್ ಕಳೆ ಕೇಶವ ಎಲ್ಲದವನು? ಏ ಕೇಶವ, ಸಾಂಬಾರ್ಗೆ ಬೇಕಾಗಿರೋ ತರಕಾರಿ ತಾಂಬರಪ್ಪ. ಆಯ್ತಣ್ಣ. ಬೇಗ. ನನ್ನ ಮಗಳ ಕೈಯಿಂದ ಮೊದಲ ದಕ್ಷಿಣೆ ನೀವು ತಗೋಬೇಕು. ಅವ್ರ ಕೈ ಕೊಡಮ್ಮ, ಕಾಲಿಗೆ ಬಿದ್ದ ಆಶೀರ್ವಾದ ತಗೋ. ಇನ್ಮೇಲೆಲ್ಲ ನೀವೇ ನೋಡ್ಕೋತೀರಿ, ನಾವೆಲ್ಲ ಪಡ್ಬೋದಾ? ನಾವು ನಮ್ಮ ಕೆಲಸ ಮಾಡ್ತೀವಿ,
ಮೊದಲು ನಾವು ಬೆಳಗಿನ ತಿಂಡಿನ ರೆಡಿ ಮಾಡ್ಕೋತೀವಿ, ಮಿಕ್ಕಿದ್ನೆಲ್ಲ ಸ್ವಲ್ಪ ಲೇಟಾಗಿನೇ ಶುರು ಮಾಡ್ತೀವಿ. ಏನಾದ್ರೂ ಬೇಕಾದ್ರೆ ಏನೂ ಬೇಕಾಗಿಲ್ಲ, ನೀವು ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಹೋಗ್ ಮಗಳೇ. ಬಾಮ. ಆ ಹುಡುಗಿ ನನ್ನ ಕಾಲು ಹಿಡ್ಕೊಂಡಾಗ ನನ್ನ ಮೈಯೆಲ್ಲ ಅದ್ರ ಬಿಡ್ತು. ಏನಂತ ಆಶೀರ್ವಾದ ಮಾಡ್ಲಿ ಅವಳಿಗೆ? ಏನೇ ಆಗ್ಲಿ, ಆ ದೇವ್ರು ಎಲ್ಲದನ್ನೂ ಒಳ್ಳೇದನ್ನೇ ಮಾಡ್ತಾನೆ ಅಂತ ಅಲ್ಲಿ ತಲೆ ಮೇಲೆ ಕೈಟ್ ಆಶೀರ್ವಾದ ಮಾಡಿದೆ. ಗೋವಿಂದ. ಅಮ್ಮ, ನಾವಿಲ್ಲೇ ಇದ್ದು ಬೋರ್ ಹೊಡಿತಾ ಇದೆ. ನಾವು ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರ್ತೀವಿ. ಬೇಗ ಬಂದ್ಬಿಡು, ಅಪ್ಪ ಹುಡುಕ್ತಾ ಇರ್ತಾರೆ. ಇಲ್ಲ, ಇಲ್ಲೇ ಪಕ್ಕದಲ್ಲೇ ಹೋಗಿ ಬರ್ತೀವಮ್ಮ. ಬಾ ಹೋಗೋಣ. ಬಾರೋ. ಏಯ್, ನಿನ್ಗೆ ಈ ವಿಸ್ಕಿ ಎಲ್ಲ ರೂಢಿ ಇಲ್ಲ. ಆಮೇಲೆ ಏನಾದ್ರೂ ಕೆಲಸ ಇದೆ ಅಂತ ನಿಮ್ಮಪ್ಪ ಫೋನ್ ಮಾಡ್ಬಿಟ್ರೆ? ಮಗ, ಆ ಹುಡುಗಿ ಮುಖ ನನ್ನ ಮನ್ಸಿಂದ ಹೋಗ್ತಾನೆ ಇಲ್ಲ ಕಣೋ. ಮೋಸ ಕಣೋ, ಇದು ಮೋಸ. ನೀನ್ ಹಿಂಗೆ ವಿಸ್ಕಿ ಕುಡ್ದು ನಿಮ್ಮ ಅಪ್ಪನ ಮುಂದೆ ಹೋಗಿ ವಾಂತಿ ಮಾಡಿದ್ರೆ ಆಗ ಈ ದ್ರೋಹ ಸರಿ ಹೋಗ್ಬಿಡುತ್ತಾ? ಆ ಕುಟುಂಬದಲ್ಲಿ ಈ ಥರ ನಡಿಬಾರ್ದು ಕಣೋ ಮಗ. ನಾನು ನಿನ್ನ ಹತ್ರ ಒಂದು ಕೇಳು. ತಪ್ಪು ತಿಳ್ಕೊಬೇಡ. ನಿನಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಇದೆಯಲ್ಲ, ಅದು ರಾಂಗ್ ಆಗಿದ್ರೆ? ನಮ್ಗೊಂದು ವಿಚಾರ ಗೊತ್ತಿಲ್ಲ ಅಂದಮೇಲೆ ಯಾರ ಬಗ್ಗೆನೂ ತಪ್ಪಾಗಿ ಮಾತಾಡಬಾರ್ದು. ಆ ಮಟ್ಟದ ಬೇಸಿಕ್ ನಾಲೆಡ್ಜು ನಂಗೂ ಇದೆ. ಹಾಗಾಗಿನೇ ನಾನು ವಿಚಾರಿಸಿ ನೋಡಿದೆ. 100% ಕನ್ಫರ್ಮ್ ಆದ್ಮೇಲೆ ನಾನು ನಿನ್ನ ಹತ್ರ ಹೇಳಿದ್ದು. ಹಾಗಿದ್ರೆ ನಂಗೆ ಇನ್ನೊಂದು ಬೇಕು. ಸಾಕು ಬಾ. ಇನ್ನೊಂದು ಬೇಕು. ಐ ವಾಂಟ್ ಒನ್ ಮೋರ್ ಸೇಮ್. ಇನ್ನೊಂದು ಬೇಕು. ಕೇಳು ಬಾ. ಸಾಕು ಸಾಕು ಬಾಪ. ನಿಂಗೆ ಇವತ್ತು ಕುಡ್ದೆ ಜಾಸ್ತಿ ಆಯ್ತು. ಬಾ. ಸ್ವಲ್ಪ ಬಂದು ಕುತ್ಕೋಬಾರ್ದ ನೀವು? ಅದೆಲ್ಲ ನೋಡ್ಕೋತಾರೆ. ಅವನು ಏನ್ ನೋಡ್ಕೋತ ನಂಗೆ ಗೊತ್ತಿಲ್ವಾ? ಗೋವಿಂದ, ಗೋವಿಂದ. ಅಯ್ಯ, ಸ್ವಲ್ಪ ನೀರು ತಗೊಂಬಾ. ತಗೊಂಬಂದೆ. ನೀರು ನೋಡೋಕಲ್ಲ ತರ ಕೇಳೋದು. ಹುಯಿ. ಸರಿ. ಒಂದು ಅಳ್ತಾ ಇಲ್ವಾ? ಹುಯಿ ಅಂದ್ರೆ ಪೂರ್ತಿ ಹುಯ್ದೆ ಬಿಡದ. ನೀನೇನ್ ಮಾಡ್ತಾ ಇದ್ದೆ? ನಾನೇನ್ ಮಾಡ್ತಾ ಇದ್ದೆ? ಬೇಳೆ ತೊಳಿತಾ ಇದ್ದೆ. ಮಾಡಿ ಹೋಗೋ. ಹೋಗೋ. ಅವಮಾನ ಮಾಡ್ತಾರಪ್ಪ. ಅಯ್ಯ, ಅದು ಓಕೆ. ಅಯ್ಯೋ ರೀ, ಏನಂದ್ರೆ ಏನಾಯ್ತು? ಸ್ವಲ್ಪ ಹಿಡ್ಕೊಳ್ಳಿ. ಏನಾಯ್ತು? ಹೇಳ್ರಿ. ಅಯ್ಯೋ ಏನಾಯ್ತು? ಬಾಲು, ನಾನು ಹೇಳದ್ ಕೇಳು. ಇದ್ರ ಮೇಲೂ ಕೂಡದೆ ಕೆಳಗ್ ಬಿದ್ದೋಗ್ತೀನಿ ನೀನು. ಮನೆಯಿಂದ ಫೋನ್. ಅಯ್ಯೋ, ನಾನು ಕುಡಿದೀನಿ ಅಂತ ಹೇಳ್ಬೇಡ್ವಾ? ಸುಂದರು. ಹಲೋ, ಏನು? ಹೌದಾ? ಓಕೆ. ಬಾಲು, ಬಾ ಬೇಗ ಹೋಗೋಣ. ಏನು? BP ಸ್ವಲ್ಪ ಹೈ ಆಗಿದೆ ಅಂತೆ. ನಾನು ವರ್ಗೀಸ್ ಹತ್ರ ಮಾತಾಡಿದೆ. ಬೇರೆ ಏನಾದ್ರೂ ತೊಂದರೆ ಇದೆಯಾ? ಈ ಕಿಡ್ನಿ, ಹಾರ್ಟು ಆ ಥರ? ಇಲ್ಲ, ಅಂಥದ್ದೇನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಕೆಲಸದಲ್ಲಿ ಟೆನ್ಷನ್ ಜಾಸ್ತಿ ಆದ್ರೆ ಈ ತರ ಆಗುತ್ತೆ ಅಂತ ಹೇಳಿದ್ರು. ಓಹೋ. ಕೂತ್ಕೊಳ್ಳಮ್ಮ. ಇದನ್ನ ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ ಡಾಕ್ಟರ್. ಇದನ್ನ ಅವ್ರು ನಾರ್ಮಲ್ ಆದ ಕೂಡ್ಲೇನೆ ಕೊಡ್ಬೇಕು. ಡಾಕ್ಟರ್ ವರ್ಗೀಸ್ ಅವರು ಅದನ್ನೇ ತಾನೇ ಹೇಳಿರೋದು. ಹೌದು ಡಾಕ್ಟರ್. ಏನು ಭಯ ಪಡ್ಬೇಕಾಗಿಲ್ಲ. ಇನ್ನೊಂದು ಅರ್ಧ ಗಂಟೆ ಅಷ್ಟೇ. ಅವ್ರಿಗೆ ಸ್ವಲ್ಪ ರೆಸ್ಟ್ ಬೇಕು. ಯಾರು ಡಿಸ್ಟರ್ಬ್ ಮಾಡ್ಬಿಡಿ. ನೀನಲ್ಲಿ ಹೋಗು. ಎಷ್ಟು ಬರುವಾಗ ಯಾರಾದ್ರೂ ಗೊತ್ತಿರೋರು ಇರ್ಬೇಕಲ್ಲ. ನಾನು ಇವ್ರನ್ನ ನೋಡ್ಕೋತೀನಿ. ಸರಿ ಅಕ್ಕ, ನಾನು ಹೋಗಿರ್ತೀನಿ. ನೀ ಹೋಗು. ಬಿದ್ದಿದ್ದಕ್ಕೆ ಕೈ ಕಾಲಿಗೆ ಏನಾದ್ರೂ ಏಟಾಗಿದೆಯಾ? ಏನೂ ಆಗಿಲ್ಲ. BP ಸ್ವಲ್ಪ ಜಾಸ್ತಿ ಆಗಿದೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಬೇಡವಾ? ಅದರ ಅವಶ್ಯಕತೆ ಇದ್ದಿದ್ರೆ ನಾವೇ ಕರ್ಕೊಂಡು ಹೋಗ್ತಾ ಇರ್ಲಿಲ್ವಾ? ಒಂದು ಇಂಜೆಕ್ಷನ್ ಕೊಟ್ಟಿದ್ದೀನಿ, ಈಗ ರೆಸ್ಟಲ್ಲಿ ಇದ್ದಾರೆ. ಅಮ್ಮ,
ಏನಾಯ್ತಮ್ಮ? ಇವಾಗ ಇವ್ರಿಗೆ ದಿಢೀರ್ ಅಂತ ಈಗ ಆಗ್ಬಿಡುತ್ತೆ ಕಣೋ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. BP ಟ್ಯಾಬ್ಲೆಟ್ ಕೊಡ್ಲಿಲ್ವಾ? ನಾನು ಕೊಟ್ಟಿದ್ದೀನಿ ಅನ್ಕೊಂಡೆ ಕಣೋ. ಕೊಟ್ಟಿರಲ್ಲ, ಕೊಟ್ಟಿದ್ದೀನಿ ಅಂತ ಹೇಳ್ತೀರಾ, ಆದ್ರೆ ಅವ್ರು ತಿಂದಿರಲ್ಲ. ಆದ್ರೂ ಇಷ್ಟೊತ್ತು ಮಲ್ಗೋದಿಲ್ಲ, ಹೊರ್ಕೊಂಡು ನಿಂತ್ಕೋತಾರೆ, ಇಲ್ಲ 5 ನಿಮಿಷ ಕೂತ್ಕೋತಾರೆ. ಒಂದು 5 ನಿಮಿಷ ಅಷ್ಟೇ, ಆಮೇಲೆ ರಿಫ್ರೆಶ್ ಆದ್ಮೇಲೆ ಯಾವ ಸಮಸ್ಯೆನೂ ಇರೋದಿಲ್ಲ. ಅಪ್ಪ ನೋಡಿ ಅಪ್ಪ, ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ, ಅವ್ರು ಸ್ವಲ್ಪ ಮಲಗಿರ್ಲಿ. ಬನ್ನಿ, ನೀವು ಬನ್ನಿ. ಏನು ಡಾಕ್ಟರ್, ಅಪ್ಪನಿಗೆ ಬೇರೆ ಏನಾದರೂ? ಆ ಥರ ಏನೂ ಇಲ್ಲಪ್ಪ. ನಾನೀಗ ಏನು ಕೇಳಕ್ಕೆ ಬಂದೆ ಅಂದರೆ ಅವ್ರ ದೇಹಕ್ಕೆ ಈಗ ಸ್ವಲ್ಪ ರೆಸ್ಟ್ ಬೇಕು. ಈ ಅಡುಗೆ ಕೆಲಸ ಎಲ್ಲ ನೀವೇ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ಬೋದಲ್ಲ. ಅಡುಗೆ ಕೆಲಸಕ್ಕೆ ಅಲ್ಲಿ ಗೋವಿಂದಣ್ಣ ಇದ್ದಾರೆ, ಆದರೆ ಅಪ್ಪ ಇಲ್ಲ ಅಂದರೆ ಅಲ್ಲಿ ಯಾವುದೂ ಸರಿಯಾಗಿ ಆಗಲ್ಲ. ಹಾಗಾದ್ರೆ ಈಗ ಏನು ಮಾಡೋಣ? ಈ ಬಗ್ಗೆ ಬಾಲುಗೆಲ್ಲ ಗೊತ್ತಿದೆ, ಅವರು ಏನಾದರೂ ಹೇಳಬೇಕು. ಇಲ್ಲ, ಬೇರೆ ಒಂದು ಸಬ್ಸ್ಟಿಟ್ಯೂಟ್ಗೆಲ್ಲ ಈಗ ಟೈಮ್ ಇಲ್ಲ. ಬ್ರೇಕ್ಫಾಸ್ಟು, ಲಂಚು. ಲೇ, ಈಗೇನೋ ಮಾಡೋದು? ಅದು ನನ್ನ ಫ್ರೆಂಡ್ ಮುಕುಂದನ್ ಹತ್ರ. ಅದೆಲ್ಲ ಸರಿಯಾಗಿ ಬರಲ್ಲ. ನಾನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ಅಮ್ಮ, ನಾನು ಹೋಗಿ ಬರ್ತೀನಿ, ಬರೋ ಬಾ. ನಾವೇನು ಮಾಡೋದು ಗೋವಿಂದಣ್ಣ? ಇಂಥ ಸ್ಥಿತಿಲಿ ಅಪ್ಪ ಇಲ್ಲಿಗೆ ಬರೋದಕ್ಕಾಗೋದಿಲ್ಲ. ಕೆಲಸ ಎಲ್ಲ ನಾನು ನೋಡ್ಕೊತೀನಿ, ಆದರೆ ಕಡೆಯದಾಗ ನಿಮ್ಮ ಅಪ್ಪನ ಫೈನಲ್ ಟಚ್ ಒಂದು ಇರುತ್ತೆ, ಅದೇ ನನಗೆ ಗೊತ್ತಾಗ್ತಾ ಇಲ್ಲ. सह वीर्यं करवावहै तेजस्विनावधीतमस्तु मा विद्विषावहै। ॐ सहनाववतु सहनौ भुवक्तु सह वीर्यं करवावहै। ॐ सहनाववतु सहनौ भुवक्तु सह वीर्यं करवावहै। ಏನಿದು? ನಾನು ಮಾಡೋ ಸಾಂಬಾರ್ ಥರನೇ ವಾಸನೆ ಬರ್ತಾ ಇದೆಯಲ್ಲ.
ಗಬರದ ಗಬರದ ಅರೆ ನಡ ಬಗರುತ್ತದೆ ಆ ಇದನ್ನ ನಾನೇ ಮಾಡಿದೆ ಅಪ್ಪ. ಅಪ್ಪನ ಹೆಸರನ್ನ ಕಾಪಾಡ್ದೆಪ್ಪ. ಈಶ್ವರ. ಸಾಕಪ್ಪ, ನನಗಿದ್ ಸಾಕು. ನಿಮ್ಮ ಆಶೀರ್ವಾದ ಒಂದೇ ಸಾಕು. ಅಮ್ಮ, ಇನ್ಮೇಲೆ ನಿಮ್ಗೆ ಯಾವ ಟೆನ್ಷನು ಬೇಡ. ನೀವಿಬ್ರು ನೆಮ್ಮದಿಯಾಗಿ ಇನ್ಮೇಲೆ ಇಲ್ಲೇ ಇರಿ. ನಾನು ಗೋವಿಂದಣ್ಣ ಸೇರಿ ಇಬ್ರು ಎಲ್ಲ ಕೆಲಸನೂ ನೋಡ್ಕೋತೀವಿ. ಏನಾದರೂ ಡೌಟ್ ಇದ್ರೆ ನಾನು ಫೋನ್ ಮಾಡ್ತೀನಿ. ಅವಾಗ ಅಪ್ಪನ ಹತ್ರ ಫೋನ್ ಕೊಡಿ. ಸರಿಪ್ಪ. ನಾನು ನೋಡ್ತಿರೋದೆಲ್ಲ ಕನ್ಸಲ್ಲ ತಾನೇ? ರುಚಿ ರುಚಿಯಾಗಿದೆ, ರುಚಿ ರುಚಿಯಾಗಿದೆ, ರುಚಿ ರುಚಿಯಾಗಿದೆ ಅಮೃತದಂತೆ, ರುಚಿ ರುಚಿಯಾಗಿದೆ ಅಮೃತದಂತೆ. ಕರುನಾಡ ಊಟವಿದು, ರುಚಿಯಾದ ಊಟವಿದು, ಶುಚಿಯಾದ ಕರುನಾಡ ಊಟವಿದು. ಸವಿಯಲು ರುಚಿಕರ ನಡಪಾಕದಡುಗೆ ಮನೆ ಇದು, ಮನೆ ಇದು. ಒಣಮೆಣಸು ಉಪ್ಪು ಹುಳಿ ಹದವಾಗಿ ಬೆರೆಸು. ತರಕಾರಿಗಳನ್ನು ಬೇಯಿಸಿ ಎಣ್ಣೆಲಿ ಬೇಯಿಸಿ ತೆಗೆಯುವ ಸಮಯದಿ ಆಗ ತರಕಾರಿಗಳನ್ನು ಬೇಯಿಸಿ ಎಣ್ಣೆಲಿ ಬೇಯಿಸಿ ತೆಗೆಯುವ ಸಮಯದಿ ದೇವಾಮೃತದಂತೆ ಇದುವೆ ಇದುವೆ ಇದುವೆ. ನೂರಾರು ವರುಷ ಸ್ಫೂರ್ತಿ ನೀಡೋ ರಸಮಿದು, ಆರೋಗ್ಯ ತರುವುದು. ರುಚಿ ರುಚಿಯಾಗಿದೆ, ರುಚಿ ರುಚಿಯಾಗಿದೆ, ರುಚಿ ರುಚಿಯಾಗಿದೆ ಅಮೃತದಂತೆ, ರುಚಿ ರುಚಿಯಾಗಿದೆ ಅಮೃತದಂತೆ. ಕರುನಾಡ ಊಟವಿದು, ರುಚಿಯಾದ ಊಟವಿದು, ಶುಚಿಯಾದ ಕರುನಾಡ ಊಟವಿದು. ಯಜಮಾನ್ರೆ. ಅಯ್ಯ ಏ ಅಯ್ಯ. ನನಗೇನು ಆಗಿಲ್ಲ, ಏನೂ ಆಗಿಲ್ಲ. ನಿಮ್ ಕೆಲಸ ನೋಡ್ಕೊಳ್ಳಿ. ಹೋಗಿ ಹೋಗಿ. ಆಹಾ, ಅಡಿಗೆ ವಾಸನೆ ಅಂತೂ ತುಂಬಾ ಘಮಘಮ ಅನ್ಸ್ತಾ ಇದೆ. ಏನಾದ್ರೂ ಸುಟ್ಟು ಹೋಗಿದ್ದಿದ್ರೆ ಅದು ಜಾಸ್ತಿ ಆದ್ರೆ ಅದರ ವಾಸನೆಯಿಂದನೇ ನನಗೆ ಗೊತ್ತಾಗ್ಬಿಡುತ್ತೆ. ಆದ್ರೆ ಇದು ತುಂಬಾ ಚೆನ್ನಾಗಿದೆ. ಅಬ್ಬ, ಈಗ ಎಲ್ರಿಗೂ ಸಮಾಧಾನ ಆಯ್ತು. ನನಗೂ ಕೂಡ ಹಾಗೆ ಆಯ್ತು. ಅಲ್ಲಿಂದ ಇಷ್ಟೊಂದ್ ಜನ ಇಲ್ಲಿಗೆ ಬಂದಿದ್ದೀವಿ. ನನ್ನ ಹೆಸರೇನಾದ್ರೂ ಕೆಟ್ಟೋಗಿದ್ರೆ ಏನ್ ಮಾಡೋದು ಅಂತ. ಅಪ್ಪ, ಎದ್ದು ನಡಿಯಕ್ ಶುರು ಮಾಡ್ಬಿಟ್ರಾ? ನಡೆಯೋದಾ? ಬೇಕಾದ್ರೆ ಓಡ್ತೀನಿ, ನೋಡ್ತೀಯಾ? ಇಲ್ಲಿ ನೋಡಿಯಪ್ಪ, ಇವನ್ 10ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ನನ್ನ ಜೊತೆ ಬರ್ತಾ ಇದ್ದ. ಅದು ಇದು ನೋಡ್ಕೊಂಡು ಏನು ಅಂತ ಕೇಳ್ತಾ ಇದ್ದ. ಆದ್ರೆ ನಾನು ಇವನಿಗೆ ಏನು ಹೇಳ್ಕೊಟ್ಟಿರ್ಲಿಲ್ಲ. ಯಾಕೆ ಕಲ್ಸ್ಕೊಡ್ಬೇಕು? ಕೇಳಿ ನೋಡಿ ತಿಳ್ಕೊಳ್ಳೋದೇ ಇರೋದ್ರಲ್ಲಿ ದೊಡ್ಡ ವಿದ್ಯೆ. ಇವನ್ ಕಲ್ತ್ಕೊಂಡಿದ್ದಕ್ಕೆ ನಾವೆಲ್ಲ ತಪ್ಸ್ಕೊಂಡ್ವಿ. ನಾನು ಕುಡಿಯೋದಕ್ಕೆ ಏನಾದ್ರೂ ತಗೊಂಡ್ಬರ್ತೀನಿ. ನಿಜವಾಗ್ಲೂ ನಿಮ್ಮನ್ನೆಲ್ಲ ನೋಡಿದ್ಮೇಲೆನೆ ಈ ಕೆಲಸನ ಒಪ್ಕೊಂಡಿದ್ ನಾನು. ಆದ್ರೆ ನನ್ನ ಮಗ ಕೂಡ ನಂತರ ಅಡುಗೆ ಮಾಡ್ತಾನಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಧನ್ಯವಾದ ಹೇಳಬೇಕು, ಆಶೀರ್ವಾದ ಮಾಡಬೇಕು, ನನಗೊಂದು ಗೊತ್ತಾಗ್ತಾನೆ ಇಲ್ಲ. ಒಳ್ಳೆ ಕೆಲಸ ನಡೆಯೋದಕ್ಕೆ ನಾವೆಲ್ಲ ಸೇರ್ಕೊಂಡಿರೋದು ಒಂದು ಒಳ್ಳೆ ವಿಷಯನೇ. ಇನ್ಮೇಲೆ ಬಾಲುನ ಹಾಗೆ ಬಿಟ್ರೆ ಸರಿಗಿರಲ್ಲ. ಇನ್ನು ಅವನ ಜೀವನದಲ್ಲಿ ನಿಮ್ಮ ಕೆಲಸನೇ ಮಾಡ್ಕೊಂಡು ಹೋಗ್ಬೇಕು.
ಸರ್ ಅವ್ರಿಗೆ ಕೊಡು. ಬಿಸಿ ಇದೆ. ರಸಂ ಇದು ಯಾವ ಟೈಮಲ್ಲಿ ಬೇಕಾದ್ರೂ ನಾವು ತಗೊಳ್ಬಹುದು. ಅದೇ ಇದರಲ್ಲಿರೋ ಹೈಲೈಟ್. ನಿನ್ನ ವಿಷಯನೇ ಅಪ್ಪನ ಹತ್ರ ಮಾತಾಡ್ತಿದ್ದೆ, ನಿನ್ನನ್ನು ಊರಿಗೆ ಕಳಿಸೋದಿಲ್ಲ ಅಂತ. ನೀನ್ ಇಲ್ಲೇ ಇದ್ದು ಒಂದು ರೆಸ್ಟೋರೆಂಟ್ ಶುರು ಮಾಡು. ನಿನಗೆ ಸಪೋರ್ಟಿವ್ ಆಗಿ ಮೆನ್ಯನ್ ಇರ್ತಾನೆ. ನಾನು ನಿನ್ ಜೊತೆ ಇರ್ತೀನಿ. ರೆಸ್ಟೋರೆಂಟ್ ಹೆಸರು ಹೇಳ್ತೀನಿ, ರಸಂ. ಚೆನ್ನಾಗಿದೆ. ಬಾಲು ರಸಂ ರೆಸ್ಟೋರೆಂಟ್ ಶುರು ಮಾಡಿದ್ರು. ಇದು 1.5 ವರ್ಷದ ಹಿಂದೆ ನಡೆದಿರುವಂಥದ್ದು. ಅವರ ಯಜಮಾನ್ರ ಮಗಳು ಜಾನು. ಜಾನ್ ಅವರ ಮದುವೆ ನಾಳೆ ಅಂದ್ರೆ ಅದರ ಹಿಂದಿನ ದಿನ ರಾತ್ರಿ. ಇನ್ಮೇಲೆ ಎಲ್ಲದನ್ನು ಅವನೇ ನೋಡ್ಕೋತಾನೆ. ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಹಾ ಸರಿ, ಬೇಕಾದ ಕರಿ, ನಾನು ಬರ್ತೀನಿ. ಸರಿಪ್ಪ. ಸರಿ. ನೀವು ನಮ್ಮೆಲ್ಲರ ಮರ್ಯಾದೆ ಉಳಿಸ್ಬಿಟ್ಟೆ. ಥ್ಯಾಂಕ್ಸ್. ಒಂದು ನಿಮಿಷ. ಹಾಂ ಹೇಳಿ. ಲಾಲ್ ಸರ್, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಏನು? ಸ್ವಲ್ಪ ಪರ್ಸನಲ್. ನಾನು ಸ್ವಲ್ಪ ಪರ್ಸನಲ್. ಆಮೇಲೆ ಮೆನನ್, ನೀವು ಹೋಗಿರಿ, ಆಮೇಲೆ ಬರ್ತೀನಿ. ಹೇಳೋ. ಇಲ್ಲಿ ಕೆಲಸಗಳನ್ನ ನೋಡಿ ನೋಡಿ ಮಾಡ್ತಾ ಇದ್ರು ಒಳಗೊಂಥರ ಗಿಲ್ಟ್ ಫೀಲ್ ಆಗ್ತಿದೆ. ನನಗೆ ಕೆಲವೊಂದು ವಿಷಯಗಳು ಗೊತ್ತಾಗಿದೆ. ನನಗೆ ಗೊತ್ತಿರೋ ವಿಷಯ ನನ್ನ ಅಪ್ಪನ ಹತ್ರ ಮಾತ್ರ ಹೇಳೋಕ್ಕಾಗೋದು. ಆದರೆ ಈಗ ಹೇಳೋ ಪ್ರಯೋಜನ ಇಲ್ಲ. ಮೇನನ್ ಸರ್ ಹತ್ರನೂ ಹೇಳೋಕ್ಕಾಗ್ತಿಲ್ಲ. ಯಾಕೆಂದರೆ ಅವ್ರ ಜೊತೆ ಅಷ್ಟೊಂದು ಕ್ಲೋಸ್ ಆಗೋ ಇಲ್ಲ, ಧೈರ್ಯನೂ ಇಲ್ಲ. ಯಾಕೆಂದರೆ ನೀವು ಎಲ್ರಿಗೂ ಬೇಕಾದವ್ರಲ್ವಾ. ಅದಕ್ಕೋಸ್ಕರ ನಾನೇನು ಹೇಳ್ತೀನೋ ಅದನ್ನು ದಯವಿಟ್ಟು ಕೇಳಿ. ಇದನ್ನು ಸ್ವಲ್ಪ ನೋಡಿ. Excellent. Sir, it's a new trend. It's all come from India. Then I will go this trend. What's your color preference? I like all colors. Let's go with the red. You know why? Red is the color of love. I think you're a very romantic person. That's our people says. Okay, Charan, take care of the things. Is that okay? Yeah, it's my honor to design your villa. I've seen a lot of movies of yours, but I'm really sorry I don't remember the names of the movies. My film? Yes. My friend Manu has so many of your movies. He's from your place, Kerala. Where is he? He's busy designing our wedding. You know, we should marry before the baby comes out. Can I take a picture with you? Yeah. Yeah, thank you. Could you please? Sure. Come. Yeah. Thank you. Can I take a picture with you? Yeah, sure. One more. Take one more. Okay. Thank you. You're welcome, God bless sir. you. Channagiri. Thank you.
ಸರ್, ನೀವೇನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂದ್ರಂತೆ. ಮುಖ್ಯವಾದ ವಿಷಯ ಅಲ್ಲ, ತುಂಬಾ ಮುಖ್ಯವಾದ ವಿಷಯ. ಕೂತ್ಕೊಳ್ಳಿ. ಡ್ರಿಂಕ್? ಥ್ಯಾಂಕ್ ಯು ಸರ್. ಅಭ್ಯಾಸ ಇಲ್ವಾ? ಇಲ್ಲ, ಬ್ಯಾಚುಲರ್ ಪಾರ್ಟಿ ನಡೀತಾ ಇದೆ. ಇಲ್ಲೂ ಕುಡಿದ್ರೆ ಆಮೇಲೆ ಮದುವೆಗೆ ನನ್ನ ಹೊತ್ಕೊಂಡು ಹೋಗ್ಬೇಕಷ್ಟೇ. ನಾ ತುಂಬಾ ಹೊತ್ತಾಗೋದಿಲ್ಲ, ತಕ್ಷಣ ಹೊಟ್ಬಿಡೋಣ. ನೀನ್ ಮದುವೆ ಆಗ್ತಿರೋ ಹುಡುಗಿ ನನಗೆ ಮಗಳಿದ್ದ ಹಾಗೆ. ಅವಳ ಬದುಕಲ್ಲಿ ಒಂದು ಮಂಗಳ ಕಾರ್ಯ ನಾಳೆ ನಡೆಯುತ್ತೆ. ಅದಕ್ಕೆ ಮೊದಲು ನನಗೊಂದು ವಿಷಯ ಗೊತ್ತಾಗಬೇಕು. ಐ ನೋ ಮೋನು, ಯು ಆರ್ ಸ್ಟ್ರೈಟ್ ಫಾರ್ವರ್ಡ್. ಸೊ ಪ್ಲೀಸ್ ಟೆಲ್ ಮಿ ದ ಟ್ರೂತ್. Do you know this girl? ಈ ಹುಡುಗಿ ಗೊತ್ತಾ ನಿನ್ಗೆ? ನೋ. ಹೂ ಇಸ್ ದಿಸ್? Is this me? How? This is cheating. Yes, this is cheating. ಯಾರ ಹುಡುಗಿ? I don't know. This is Morph. ನಿನಗೆ ಈ ಹುಡುಗಿ ಗೊತ್ತಿಲ್ವಾ? No. ಏಯ್, ಕೂತ್ಕೋ ಇಲ್ಲಿ. Sit down. ನನಗೆ ಇನ್ನೊಂದು ಮುಖ ಇದೆ. ಸಿನಿಮಾದಲ್ಲಿ ನನ್ನ ಕೋಪನ ನೀನ್ ನೋಡಿರ್ತೀಯ. ಅವಶ್ಯಕತೆ ಇದ್ದಾಗ ನಿಜ ಜೀವನದಲ್ಲೂ ಕೋಪ ಬರುತ್ತೆ. ನಿನಗವಳು ಗೊತ್ತಿಲ್ವಾ? ಲುಕ್ ಅಟ್ ಮೀ. I know her, but we are only friends. That's all. ಫ್ರೆಂಡ್ಸಾ? ಇವತ್ತು ನಾನು ಅವಳ ಮನೆಗೆ ಹೋಗಿದ್ದೆ. ಅವಳ ಜೊತೆ ಮಾತಾಡಿದೆ. ಅಂಡ್ ಶಿ ಇಸ್ ಕ್ಯಾರಿಂಗ್ ಯುವರ್ ಬೇಬಿ. ಒಂದೇ ಒಂದು ಕಾಲ್. ಪೊಲೀಸ್ಗೆ ನಾನು ಫೋನ್ ಮಾಡಿದ್ರೆ ಸಾಕು, ಜೀವನ ಪೂರ್ತಿ ನೀನು ಜೈಲಲ್ಲಿ ಇರ್ಬೇಕಾಗತ್ತೆ ಫಾರ್ ಚೀಟಿಂಗ್. ಮನು, ಎಷ್ಟು ಜನಕ್ಕೆ ನೀನು ಮೋಸ ಮಾಡ್ತಿದ್ಯಾ ಗೊತ್ತಾ? ಇದರಿಂದ ತೊಂದರೆಗೊಳಗಾಗ್ತಿರೋದು ಎಷ್ಟು ಕುಟುಂಬಗಳು ಗೊತ್ತಾ? ಮನು, ಜೀವನನ ಎಂಜಾಯ್ ಮಾಡು. ಯು ಹ್ಯಾವ್ ಟು ಸೆಲೆಬ್ರೇಟ್. ಆದ್ರೆ ಇನ್ನೊಬ್ಬರನ್ನ ಗೋಳಾಡಿಸಿ ಎಂಜಾಯ್ ಮಾಡಬಾರದು. ನಿನ್ನ ವಯಸ್ಸು ಅಥವಾ ನಿನ್ನ ದುಡುಕಿಂದನೂ ಹೀಗೆಲ್ಲ ನಡೆದು ಹೋಗಿರುತ್ತೆ. ಇದನ್ನ ತಿದ್ಕೊಳ್ಳೋಕ್ಕೂ ನಿಂಗೆ ಟೈಮ್ ಇದೆ. ನಾನು ಬೇಕಾದ್ರೆ ಅವಳನ್ನ ಅವಾಯ್ಡ್ ಮಾಡ್ಬಿಡ್ತೀನಿ. ಅವಾಯ್ಡ್ ಮಾಡ್ತೀಯಾ? ಆಮೇಲೆ ಮದ್ವೆ ಆದ್ಮೇಲೆ ಏನಾದ್ರೂ ತೊಂದರೆ ಆಗಿ ಜಾನು ನನ್ನ ಹೆಂಡತಿಯಲ್ಲ ಅಂದ್ರೆ ಹೇಗೆ? ಇವಾಗ ನಿನಗೆ ಒಂದೇ ಒಂದು ದಾರಿ ಇದೆ. ನಿನಗೋಸ್ಕರ ಕಾಯ್ತಾ ಇರೋ ಆ ಹುಡುಗಿ ಹತ್ರನೇ ನೀನು ಹೋಗ್ಬೇಕು. ಇನ್ನು ಅವಳೇ ನಿನ್ನ ಬದುಕು. ಆಮೇಲೆ ದುಡ್ಡು. ಬಿಸ್ನೆಸ್ ಮಾಡೋದಕ್ಕೆ ವರದಕ್ಷಿಣೆಯಾಗಿ ನಿನಗೆ ತುಂಬಾ ಹಣ ಕೊಟ್ಟಿದಾರಂತ ನಾನು ಅನ್ಕೋತೀನಿ. ಆ ಹಣನ ನೀನು ವಾಪಸ್ ಕೊಡೋದು ಬೇಡ, ಅದನ್ನ ನಾನು ನೋಡ್ಕೋತೀನಿ. ಇವಾಗ ನಾಳೆ ನಡೆಯೋ ಮದುವೆನಲ್ಲಿ ಅದು ನಾವು ಲೆಕ್ಕಾಚಾರ ಹಾಕೋಕ್ಕಿಂತ ಇನ್ನೊಂದು ಲೆಕ್ಕಾಚಾರನ ಮೇಲಿರೋನ್ ಹಾಕ್ತಾನೆ. ಅದನ್ನ ನಾನು ನೋಡ್ಕೋತೀನಿ. ಇದೆಲ್ಲ ಯಾರಿಗೂ ಗೊತ್ತಾಗೋದು ಬೇಡ. ನೀನು ಹೊರಡು.
ಮದುವೆಯಲ್ಲಿ ನಡೆಯೋ ವಿಶೇಷಗಳನ್ನ ಕೇಳಿ ಇಲ್ಲಿದ್ದಾರಲ್ಲ ಧೈರ್ಯಶಾಲಿ ಮೆನನ್ ಕರ್ಗ್ ಹೋಗ್ಬಿಟ್ರು. ಜಾನು ಅಮ್ಮನ್ ತಬ್ಕೊಂಡು ಹತ್ಬಿಟ್ಲು. ಮದುವೆಗೆ ಬಂದವರಿಗೆಲ್ಲ ಬೇಜಾರಾಗೋಯ್ತು. ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತಂತೆ. ಹೀಗ ಅನ್ನೋದು 100ಕ್ಕೆ 100 ಸತ್ಯ ಹೇಗೋ ಜಾನ್ ಮದುವೆ ಕೂಡ ಅಷ್ಟು ಶೀಘ್ರವಾಗಿ ನಡೆಯಲಿದೆ. ಜಾನ್ಗೋಸ್ಕರ ನಾನೊಬ್ಬ ಹುಡುಗನ್ ನೋಡಿದ್ದೀನಿ. ಇವತ್ತು ಅವರಿಬ್ಬರ ನಿಶ್ಚಿತಾರ್ಥ ನಡೆಯುತ್ತೆ. ಜಾನು ಬಾಮ, ಗಂಡು ನೀನು ಬಾಪ. ಎಸ್, ಥ್ಯಾಂಕ್ ಯು ಲಾಲ್ ಸರ್. ಇವರೇ ನಾನ್ ಹೇಳಿದ ಹೆಣ್ಣು ಮತ್ತು ಗಂಡು. ಹೇ ಹೇ ರುಚಿ ರುಚಿಯಾಗಿದೆ, ರುಚಿ ರುಚಿಯಾಗಿದೆ, ರುಚಿ ರುಚಿಯಾಗಿದೆ ಅಮೃತದಂತೆ, ರುಚಿ ರುಚಿಯಾಗಿದೆ ಅಮೃತದಂತೆ. ಕರುನಾಡ ಊಟವಿದು, ರುಚಿಯಾದ ಊಟವಿದು, ಶುಚಿಯಾದ ಕರುನಾಡ ಊಟವಿದು. ಸವಿಯಲು ರುಚಿಕರ ನಡಪಾಕದಡುಗೆ ಮನೆ ಇದು, ಮನೆ ಇದು. ಒಣಮೆಣಸು, ಉಪ್ಪು ಹುಳಿ ಅರವಾಗಿ ಬೆರೆಸು.